ಮಾನ್ಯ ಅಧ್ಯಕ್ಷರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಚಿತ್ರಲೇಖಾ ಅವರಿಂದ. ನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಹನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಶಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಿರುವಂಥ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಕ್ರಿಯಾಶೀಲ ಅಧ್ಯಕ್ಷರು ಸನ್ಮಾನ್ಯ ಶಶಿಕುಮಾರ್ ಐ ಬಾಲ್ಯೋಟಿಯವರು. ಸಹಕಾರಿ ಬಂಧುಗಳೇ, ಸಹಕಾರಿ ಪಿತಾಮಹ ದಿವಂಗತ ಮೊಳಹಳ್ಳಿ ಶಿವರಾಯರ 146ನೇ ಜನ್ಮ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈಗ ತಾನೇ ಅವರ ಭಾವಚಿತ್ರಕ್ಕೆ ಹೂಹಾರವನ್ನು ಹಾಕಿ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ವಿಶೇಷವಾಗಿ ಮೊಳಹಳ್ಳಿ ಶಿವರಾಯರವರು ಒಬ್ಬ ವಕೀಲರಾಗಿದ್ದುಕೊಂಡು ರೈತರ ನಾಡಿಮಿಡಿತವನ್ನ ಅರಿತು ಎಲ್ಲ ಸಹಕಾರಿ ಸಂಘಗಳನ್ನು ಸ್ಥಾಪಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಆ ಅವಧಿಯಲ್ಲಿ ನಡೆದುಕೊಂಡೇ ಇಡೀ ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳನ್ನು ರಚಿಸಿದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ವಿಶೇಷವಾಗಿ ಅರವಿಂದ ಚೊಕ್ಕಾಡಿಯವರು ಬರೆದಂತಹ ಒಂದು ಲೇಖನವನ್ನು ನೋಡುವಾಗ ಪಾಣೆಮಂಗಳೂರಿನ ಸೇತುವೆಯನ್ನು ಸಹ ಒಬ್ಬ ಸಹಕಾರಿಯಾಗಿ ಮೈಸೂರಿಗೆ ಹೋಗಿ ಬ್ರಿಟಿಷರನ್ನ ಸಂಪರ್ಕಿಸಿ ಊರಿನಿಂದ ಹಣ ಚಂದ ವಸೂಲಿ ಮಾಡಿ ಆ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟವರು ಮೊಳಹಳ್ಳಿ ಶಿವರಾಯರು ಎನ್ನುವಂಥದ್ದನ್ನ ಲೇಖನದ ಮೂಲಕ ಕಂಡಿದ್ದೇವೆ. ಬಹುಶಃ ಇದು ವಿಶೇಷವಾದ ಸಂದರ್ಭ. ನಮಗೆ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ, ನಮಗೆ ಆ ಸೇತುವೆಯನ್ನು ರಚಿಸಿದವರು ಬ್ರಿಟಿಷರು ಎನ್ನುವಂಥದ್ದನ್ನ ನಾವೆಲ್ಲರೂ ಹೇಳ್ತಾ ಇದ್ದೆವು. ಆದರೆ ಆ ಲೇಖನದಲ್ಲಿ ನೋಡುವಾಗ ಮೊಳಹಳ್ಳಿ ಶಿವರಾಯರವರು ಊರಿನಿಂದ ಸಹಕಾರಿ ತತ್ವದ ಆದರ್ಶದಲ್ಲಿ ಚಂದವನ್ನ ಪಡೆದು ಆ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕಿಂತ ಹಿಂದೆ ಅದರಲ್ಲೊಂದು ವಾಕ್ಯವನ್ನ ಬರೆದು ನಾವು ತುಳುವಿನಲ್ಲೇ ಬರೆದಿದ್ದಾರೆ. ನಾವು ಕೊಟ್ಟಂತಹ ಹಣ ಅಲ್ಲಿಂದ ಅದು ನಮಗೆ ಸಿಗುವುದಿಲ್ಲ ಎನ್ನುವಂಥದ್ದನ್ನ ಆ ಊರಿನ ಜನರು ಹೇಳುವಂತಹ ಸಂದರ್ಭದಲ್ಲಿ ಬ್ರಿಟಿಷರನ್ನ ಸಂಪರ್ಕಿಸಿ ಸೇತುವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮೊಳಹಳ್ಳಿ ಶಿವರಾಯರವರು ಹೆಚ್ಚಿನ ರೀತಿಯಲ್ಲಿ ಅದನ್ನ ಆಗುವಲ್ಲಿ ಅವರು ಶ್ರಮಿಸಿದ್ದಾರೆ ಎನ್ನುವಂಥದ್ದನ್ನ ಲೇಖನದ ಮೂಲಕ ಕಂಡಿದ್ದೇವೆ. ಬಹುಶಃ 100 ಸಂಘ ಸಂಸ್ಥೆಗಳನ್ನು ರಚಿಸುವುದರ ಜೊತೆಯಾಗಿ ಈ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳಗಬೇಕಿದ್ರೆ ಅದಕ್ಕೆ ಅವರ ಮೂಲ ಆದರ್ಶ 1913ರಲ್ಲಿ ಪುತ್ತೂರಿನಲ್ಲಿ ಉದ್ಘಾಟನೆಗೊಂಡು ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕು ಅಗಾಧವಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿದವರು ಮೊಳಹಳ್ಳಿ ಶಿವರಾಯರವರು. ಹಾಗೆ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಬೆಳೆಯುವಲ್ಲಿ ಅವರ ಸಹಕಾರ ಇದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಮನಗಂಡಿದ್ದೇವೆ. ವಿಶೇಷವಾಗಿ ಇವತ್ತು ನಾವು ಒಂದು ಆಕಾರ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ. 146ನೇ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಅದನ್ನ ಬಿಡುಗಡೆ ಮಾಡಲಿಕ್ಕೂ ನಾವು ಹೊರಟಿದ್ದೇವೆ. ಬಹುಶಃ ಎಲ್ಲ ಮೊಳಹಳ್ಳಿ ಶಿವರಾಯರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಆಕಾರ ಗ್ರಂಥ ಕೂಡ ಇವತ್ತು ಬಿಡುಗಡೆಗೊಳ್ಳಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಉತ್ತರದಲ್ಲಿ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥವರು ನಮ್ಮ ಮೊಳಹಳ್ಳಿಯವರು. ಪೂರ್ವಾರ್ಧವನ್ನ 94ರ ನಂತರ ನಮಗೆ ನೋಡ್ಬೇಕಿದ್ರೆ ಆಧುನಿಕ ಮೊಳಹಳ್ಳಿ ನಮ್ಮ ಎದುರೇ ಕೂತಿದ್ದಾರೆ. ಈ ಒಂದು ಶರ ವೇಗವನ್ನ ಕೊಟ್ಟವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು.
ಸಹಕಾರಿ ಕ್ಷೇತ್ರ ಇವತ್ತು ಬೆಳಗಬೇಕಿದ್ರೆ, ಎಲ್ಲ ಯುವಕರು ಇವತ್ತು ಮುನ್ನುಗ್ಗಿ ಬರಬೇಕಿದ್ರೆ, ಉಭಯ ಜಿಲ್ಲೆಗಳಲ್ಲಿ ಬರಬೇಕಿದ್ರೆ ಅದಕ್ಕೆ ಕಾರಣೀಭೂತರಾದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ತಾವೆಲ್ಲರೂ ಕಂಡಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬೆಳೆಯುತ್ತಿರತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರಬಹುದು, ಇನ್ನಿತರ ಸಹಕಾರಿ ಸಂಘಗಳಿರಬಹುದು, ಎಲ್ಲರನ್ನ ಬೆನ್ನು ತಟ್ಟಿ ಹುರಿದುಂಬಿಸಿ ಇವತ್ತು ಕೋಟಿಗಟ್ಟಲೆ ಲಾಭಾಂಶವನ್ನ ಕೊಡಬೇಕಿದ್ರೆ ಅದಕ್ಕೆ ಕಾರಣೀಭೂತರಾದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಬಹುಶಃ ಈ ಜಿಲ್ಲೆ ಕಂಡಂತಹ ಅಪ್ರತಿಮ ಒಬ್ಬ ಧೀರ ಸಹಕಾರಿ ಎನ್ನಬಹುದು. ಅವರು ಇಂದಿನ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನ ಸೇರತಕ್ಕಂತಹ ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ಹಿರಿಯ ಸಹಕಾರಿಗಳು, ಕ್ಯಾಂಕೋ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜ್ಯ ಸಹಕಾರಿ ಸೌಹಾರ್ದದ ಮಾಜಿ ಅಧ್ಯಕ್ಷರು ಆಗಿರತಕ್ಕಂತಹ ಸತೀಶ್ ಚಂದ್ರ ಅವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಆಗಿರತಕ್ಕಂತಹ ರವಿರಾಜ್ ಹೆಗ್ಡೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಉಡುಪಿ ಜಿಲ್ಲಾ ಯೂನಿಯನ್ ಅಧ್ಯಕ್ಷರು, ಫೆಡರೇಷನ್ ನಿರ್ದೇಶಕರು ಆಗಿರತಕ್ಕಂತಹ ಜಯಕರ್ ಶೆಟ್ಟಿ ಇಂದಿರಾಲಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸೂರಿಂಜೆ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊಳಹಳ್ಳಿ ಶಿವರಾಯರ ಕುರಿತಾದಂತಹ ಒಂದು ಲೇಖನವನ್ನು ಬರೆದು ಆಧಾರ ಗ್ರಂಥವನ್ನು ಬರೆದಿರತಕ್ಕಂತಹ ಸಂಪಾದಕರು ಆಗಿರತಕ್ಕಂತಹ ಅರವಿಂದ ಚೊಕ್ಕಾಡಿ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ನ ಎಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಎಂಡಿ ಅವರಾದ ಗೋಪಾಲಕೃಷ್ಣ ಭಟ್ ಮತ್ತು ಸಿಬ್ಬಂದಿ ವರ್ಗದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಬಂದಿರತಕ್ಕಂತಹ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು, ಸಿಇಒಗಳು ಹಾಗೂ ಎಲ್ಲ ಇನ್ನಿತರ ಸಹಕಾರಿ ಸಂಘಗಳ ಅಧ್ಯಕ್ಷರು, ಸಿಇಒಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ. ನಿಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ನಮ್ಮೊಂದಿಗೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಇದ್ದೀರಿ. ನಿಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಸ್ವಾಗತ ಮಾತುಗಳಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಸಹಕಾರ. ಗೌರವಪೂರ್ವಕವಾಗಿ ಯೂನಿಯನ್ ಅಧ್ಯಕ್ಷರು ಶಶಿಕುಮಾರ್ ಐ ಬಾಲ್ಯೋಟಿ ಅವರು ಶಾಲು ಮತ್ತು ಹುಮಾಲಿಯನ್ನ ತೊಡಿಸಿಕೊಳ್ಳುವುದರ ಮುಖಾಂತರ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಎಸ್ ಸತೀಶ್ ಚಂದ್ರ, ಅಧ್ಯಕ್ಷರು ಕ್ಯಾಂಕೋ ಸಂಸ್ಥೆ, ಅವರನ್ನು ಕೂಡ ಮಾನ್ಯ ಯೂನಿಯನ್ ಅಧ್ಯಕ್ಷರು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಕೆಎಂಎಫ್ನ ಗೌರವಾನ್ವಿತ ಅಧ್ಯಕ್ಷರು ಕೊಡಗೂರು ರವಿರಾಜ್ ಹೆಗ್ಡೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಮಾನ್ಯ ಅಧ್ಯಕ್ಷರು ಅವರನ್ನ ಶಾಲು ಮತ್ತು ಹುಮಾಲಿಯನ್ನು ತೊಡಿಸಿಕೊಡೋದರ ಮುಖಾಂತರ ಸ್ವಾಗತಿಸಿಕೊಡಬೇಕು. ಹಾಗೆಯೇ ಉಡುಪಿ ಜಿಲ್ಲಾ ಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಭಿನವ ಮೊಳಹಳ್ಳಿ ಎಂದೇ ಖ್ಯಾತರಾಗಿರುವಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಆಧಾರ ಗ್ರಂಥ ಬಿಡುಗಡೆಯಾಗುವುದಕ್ಕಿದೆ. ಮಾನ್ಯ ಅಧ್ಯಕ್ಷರು ಈ ಒಂದು ಆಧಾರ ಗ್ರಂಥವನ್ನ ಬಿಡುಗಡೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಖ್ಯಾತ ಲೇಖಕರು ಅರವಿಂದ ಚುಕ್ಕಾಡಿ ಅವರ ಅವಿರತ ಮೊಳಹಳ್ಳಿ ಶಿವರಾಯರು ಹಾಕಿಕೊಂಡಿರುವಂತಹ ಹೆಜ್ಜೆಯನ್ನ ಸಹಕಾರ ಕ್ಷೇತ್ರಕ್ಕೆ
ಉತ್ಕೃಷ್ಟ ಮಟ್ಟಕ್ಕೆ ಕೊಡುಗೆಯಾಗಿ ನೀಡಿರುವಂತ ನಮ್ಮೆಲ್ಲರ ಅಭಿಮಾನದ MN ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಎಲ್ಲರ ಹೆಸರು ಹೇಳಬೇಕು ಅಂತ ನನಗೆ ಗೊತ್ತಿದೆ, ಆದರೆ ಸಮಯವನ್ನು ಉಳಿಸುವ ದೃಷ್ಟಿಯಿಂದ ನಾನು ಅದನ್ನು ಎಲ್ಲರನ್ನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ಭಾಷೆಯ ಪ್ರಯೋಗ ಅನ್ನೋದು ಮೊಳಹಳ್ಳಿ ಶಿವರಾಯರ ಬಗ್ಗೆ ಕಾರ್ಯಕ್ರಮ ಅಂತ ಹೇಳಿದಾಗ ತುಂಬಾ ಎಚ್ಚರಿಕೆ ಬೇಕು. ಯಾಕೆಂತಂದ್ರೆ ಇವತ್ತು ಭಾಷೆಯ ಪ್ರಯೋಗ ಅದು ಭಾಷಾ ಮಾಲಿನ್ಯ ಅನ್ನೋದು ಇಡೀ ದೇಶಾದ್ಯಂತ ಹಬ್ಬಿದೆ, ಬೇಕಾದ್ರೆ ಅಂತಾರಾಷ್ಟ್ರೀಯವಾಗಿಯೂ ಹಬ್ಬಿದೆ. ಭಾಷಾ ಮಾಲಿನ್ಯ, ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೇ ಇರು, ಅಥವಾ ಗೊತ್ತಿದ್ದು ಎಷ್ಟು ಕೆಟ್ಟದಾಗಿ ನಾನು ಮಾತನಾಡಬಹುದು ಮತ್ತು ಅರ್ಥಹೀನವಾಗಿ ಮಾತನಾಡಬಹುದು ಅನ್ನೋ ಒಂದು ಸ್ಪರ್ಧೆ ಅಂತಾರಾಷ್ಟ್ರೀಯವಾಗಿ ನಡೀತಾ ಇದೆ. ಮೊಳಹಳ್ಳಿ ಶಿವರಾಯರ ವಿಚಾರವನ್ನು ಯಾಕೆ ನಾನು ಇಲ್ಲಿ ಹೇಳಿದೆ ಅಂತಂದ್ರೆ, ಮೊಳಹಳ್ಳಿ ಶಿವರಾಯರು ಈ ಸಹಕಾರಿ ಸಭೆಗಳಿಗೆಲ್ಲ ಹೋದ್ರೆ ಮಾತನಾಡ್ತಾ ಇದ್ದದ್ದು ಅತ್ಯಂತ ಕಡಿಮೆ, ತುಂಬಾ ಕಡಿಮೆ ಮಾತನಾಡ್ತಾ ಇದ್ದದ್ದು. ಆದ್ರೆ ಆಡಿದ ಮಾತು ಮಾತ್ರ ಅಷ್ಟು ಪರ್ಫೆಕ್ಟ್, ಅಷ್ಟು ಸ್ಪಷ್ಟವಾಗಿ ಮತ್ತು ಮನಸ್ಸಿನಲ್ಲಿ ಕೂತುಕೊಳ್ಳುವ ಹಾಗೆ ಮಾತನಾಡ್ತಾ ಇದ್ರು. ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಹೇಳೋದು ಒಂದು ದೊಡ್ಡ ವಿಷಯ. ಅದು ತುಂಬಾ ಮಾತನಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಈಗ ನೋಡಿ, ಪಂಪ ಒಂದು ಕಡೆ ಬಳಸ್ತಾನೆ, ಸುಳ್ಪಡೆಯಲಪ್ಪದು ಕಾಣ ಮಹಾಜಿರಂಗದೋಳು ಅಂತೇಳಿ. ಅದು ನಾವು ಮಾಡಿದ್ದೆಲ್ಲ ನಮಗೆ ಮತ್ತೆ ತಿರುಗಿ ಬರ್ತದೆ, ನಾವು ಅದಾಗ್ತದೆ ಇದಾಗ್ತದೆ ಅಷ್ಟೆಲ್ಲ ಹೇಳುವುದನ್ನು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸುವ. ಭಾಷೆಯ ಬಳಕೆಗೆ ಇರುವ ಮಹತ್ವ ಅಡಿಗರು ಬಳಸಿದ್ರು. ಹುತ್ತಗಟ್ಟದ ಚಿತ್ತ ಕೆತ್ತೀತೇನೋ ಅಂತ ಪುರುಷೋತ್ತಮನ ರೂಪುರೇಖೆ ಅಂತ ಒಂದು ವಾಲ್ಮೀಕಿಯ ಒಂದು ಮನಸ್ಥಿತಿ ಹೇಗಿತ್ತು ಅನ್ನುವುದನ್ನು ಒಂದು 5 ಪುಟದಲ್ಲಿ ಬರೆಯಬಹುದಾದನ್ನು ಅವರು ಒಂದೇ ಸಾಲಿನಲ್ಲಿ ಹೇಳಿದರು. ಅತ್ಯಂತ ಕಡಿಮೆ ಪದಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಭಾಷೆಯ ಬಳಕೆಯ ವಿಧಾನ ಗೊತ್ತಿರಬೇಕಷ್ಟೇ. ಭಾಷೆಗೆ ಒಂದು ನಾದದ ಶಕ್ತಿಯೂ ಇದೆ. ಬೇಂದ್ರೆ ಅವರನ್ನು ನೋಡಿದ್ರೆ ಗೊತ್ತಾಗ್ತದೆ. ಉದ್ಬುದ್ಧ ಶುದ್ಧ ಆಕಾಶದುದ್ದದರೆ ಇಳಿಯಲಿದ್ದದೀರೆ ಅಂತ ಹೇಳಿದಾಗ ಮೇಲಿನಿಂದ ನೀರು ಕೆಳಗೆ ಬೀಳುವ, ಮಳೆ ಬೀಳುವ ಸೌಂಡ್ ರಿದಮ್ ಕಿವಿಯಲ್ಲಿ ರಿಪೀಟ್ ಆಗ್ತದೆ. ಮುಂದಿನ ಹಂತದಲ್ಲಿ ಸುರವಾರಿಜಾತವರ ಪಾರಿಜಾತ ತಾರಾ ಕುಸುಮದಿಂದೆ ಅಂತ ಹೇಳಿದಾಗ ನೀರು ಹರಿದುಕೊಂಡು ಹೋಗುವ ನಾದ ಕಿವಿಗೆ ಬರ್ತದೆ. ಅದು ಒಂದು ಅರ್ಥವನ್ನು ಕೊಡ್ತದೆ. ಅಂದ್ರೆ ಮೊಳಹಳ್ಳಿ ಶಿವರಾಯರನ್ನು ನೆನಪು ಮಾಡಿಕೊಳ್ಳುವಾಗ ಅದು ಈ ಸಂದರ್ಭದಲ್ಲಿ ಅವರ ಭಾಷಾ ಪ್ರಯೋಗ ಮತ್ತು ಅತ್ಯಂತ ಕಡಿಮೆ ಮಾತಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ ಒಂದು ಮಹತ್ವದ ವಿಚಾರ. ನಾನು ಆ ಕಾರಣಕ್ಕಾಗಿ ಹೇಳಿದೆ, ಅಧ್ಯಕ್ಷರನ್ನು ಅಡ್ರೆಸ್ ಮಾಡಿ ಮಾತನಾಡಲಿಕ್ಕೆ ಶುರು ಮಾಡಿದೆ, ಕಡಿಮೆ ಮಾತಾಡುವ. ಕೆಲವು ಸಲ ಭಾಷಣದಲ್ಲಿ ಏನಾಗ್ತದೆ ಅಂದ್ರೆ ಸಭಾಕಂಪ, ಸ್ಟೇಜ್ ಫಿಯರ್ ಇರ್ತದೆ. ನನಗೆ ಸ್ಟೇಜ್ ಫಿಯರ್ ಆಗೋದು ನಿಮ್ಮನ್ನು ನೋಡಿ, ಇನ್ನು ನಿಮಗೆ ಸ್ಟೇಜ್ ಫಿಯರ್ ಆಗೋದು ಇರ್ತದೆ. ನೀವು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ ಅಂತ. ನಾನು ನಿಲ್ಲಿಸ್ತೇನೆ, ನನಗೆ 15 ರಿಂದ 20 ನಿಮಿಷ ಹೇಳಿದ್ದಾರೆ, ಅಷ್ಟರೊಳಗೆ ನಿಲ್ಲಿಸ್ತೇನೆ ನಾನು. ಅದೊಂದು ಧೈರ್ಯವನ್ನು ಪ್ರಾರಂಭದಲ್ಲಿ ಕೊಡಬೇಕು. ಈ ಅಧ್ಯಯನ ಕೃತಿಯ ಬಗ್ಗೆ ಮಾತನಾಡುವಾಗ ನಾನು 2 ಅಂಶಗಳನ್ನು ಹೇಳಬೇಕು. ಒಂದು, ಲೇಖಕನಾಗಿ ಈ ಅಧ್ಯಯನ ಕೃತಿಯ ಬಗ್ಗೆ 2 ಮಾತುಗಳು. ಇನ್ನೊಂದು, ಮೊಳಹಳ್ಳಿ ಶಿವರಾಯರ ಜನ್ಮದಿನ ಅನ್ನುವ ಕಾರಣಕ್ಕಾಗಿ ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು. ಇಲ್ಲಿ ಕರಾವಳಿಯನ್ನು ಕಟ್ಟಿದ 3 ಮಹನೀಯರಲ್ಲಿ ಬಹಳ ಮುಖ್ಯರಾದವರು, 3 ಮಹನೀಯರು, ಅವರಲ್ಲಿ ಒಬ್ಬರು ಮೊಳಹಳ್ಳಿ ಶಿವರಾಯರು ಪ್ರಾರಂಭಿಕ ಅವಧಿಯಲ್ಲಿ. ಆಮೇಲೆ ಎಲ್ಲರೂ ಅದನ್ನು ಬೆಳೆಸ್ತಾ ಹೋದರು. ಒಬ್ಬರು ಕುದ್ಮಲ್ ರಂಗರಾಯರು, ಸಮಾಜ ಸುಧಾರಣೆ. ಇನ್ನೊಬ್ಬರು ಕಾರ್ನಾಡ್ ಸದಾಶಿವರಾಯರು, ಸ್ವಾತಂತ್ರ್ಯ ಹೋರಾಟದಲ್ಲಿ. 3ನೆಯವರು ಮೊಳಹಳ್ಳಿ ಶಿವರಾಯರು, ಆರ್ಥಿಕ ರಂಗದಲ್ಲಿ. ಈಗ ಇಡೀ ಭಾರತದ ಬ್ಯಾಂಕಿಂಗಿನ ತೊಟ್ಟಿಲು ಅಂತೇಳಿ ಹೇಳಿ ದಕ್ಷಿಣ ಕನ್ನಡ ಕರೆಯಲ್ಪಟ್ಟಿತು ಅಂತ ಹೇಳಿದ್ರೆ ಇವರ ಕೊಡುಗೆಗಳು ಬಹಳ ಇದೆ. ಈ ಹಿನ್ನೆಲೆಯಲ್ಲಿ ಮೊಳಹಳ್ಳಿ ಶಿವರಾಯರ ಬಗ್ಗೆ ಹರೀಶಾಚಾರ್ಯ ಅವರು ನನ್ನ ಹತ್ರ ಬಂದರು.
ನಾನು ನಿಜವಾಗಿ ಆದರೆ ನಾನು ಬರೆಯುವುದಿಲ್ಲ, ಅದು ಕೆಲಸ ತುಂಬ ಆಗ್ತದೆ, ಅದು ಸಾಧ್ಯ ಇಲ್ಲ, ಯಾರನ್ನಾದ್ರೂ ಬೇರೆ ನೋಡ್ಬೋದು ಅಂತೇಳಿ ನಾನು ಸಲಹೆಗಳನ್ನೆಲ್ಲ ಕೊಟ್ಟೆ. ಆಮೇಲೆ ಒಂದಷ್ಟು ಡಿಸ್ಕಷನ್ ಆಯಿತು, ಇಲ್ಲ ನೀವೇ ಬರೀಬೇಕು ಅಂತ ಆಯಿತು, ಬರೆಯುವ ಅಂತೇಳಿ ಒಪ್ಕೊಂಡು. ಇದರ ಸಮಸ್ಯೆ ಏನು ಅಂತ ಹೇಳಿದ್ರೆ ರಿಸರ್ಚಿಗೆ ಬಹಳ ಕಷ್ಟ, ಯಾಕಂದರೆ ಕಡಿಮೆ ಮೆಟೀರಿಯಲ್ ಇರುವುದು ಅವರ ಬಗ್ಗೆ, ದಾಖಲೀಕರಣ ಮಾಡಿದ್ದು ಕಡಿಮೆ, ಎಲ್ಲ ಈ ಓರಲ್ ಹಿಸ್ಟ್ರಿಯ ಬೇಸಲ್ಲಿ ಹೋಗಬೇಕು, ತುಂಬ ಕ್ಷೇತ್ರ ಕಾರ್ಯಗಳನ್ನೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಬಂತು. ಆವಾಗ ಹರೀಶ್ ಆಚಾರ್ಯ ಅವರು ಒಂದು ಸಂಶೋಧನೆ ಚೆನ್ನಾಗಿ ಬರಬೇಕಾದ್ರೆ ಹೇಗೆ ಇದು ಸಪೋರ್ಟ್ ಬೇಕಾಗ್ತದೆ ಅಂತ, ನಾನು ಮನೆಗೆ ಹೋದ ಎಲ್ಲ ಕಡೆಗೆ ಹೋಗ್ಲಿಕ್ಕೆ ನನಗೆ ವಾಹನದ ವ್ಯವಸ್ಥೆ ಅದು ಇದು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಆ ಸಪೋರ್ಟ್ ಇದ್ದದ್ರಿಂದಾಗಿ ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮಾಡುವುದು ಸಾಧ್ಯವಾಯಿತು. ಅನೇಕ ಸಂದರ್ಭದಲ್ಲಿ ನಾವು ಹಣವನ್ನು ನಿರ್ಲಕ್ಷಿಸ್ತೇವೆ, ಹಣವನ್ನು ನಿರ್ಲಕ್ಷಿಸಬಾರದು. ಹಣ ಅನ್ನೋದು ಒಂದು ಅತ್ಯಂತ ಪವರ್ಫುಲ್ ಆದಂಥ ಇದು, ಅದನ್ನು ಹೇಗೆ ಬಳಸಬೇಕು ಅನ್ನೋದರ ಬಗ್ಗೆ ರಿಸರ್ವೇಷನ್ಸ್ ಇರ್ಬೋದು, ಅದು ಬೇರೆ. ಆ ರೀತಿಯ ಸಪೋರ್ಟನ್ನು ಅವರು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಇದನ್ನು ಒಂದು ಸಿನಿಮಾವಾಗಿ ಮಾಡಬೇಕು ಅಂತ ಹೇಳುವ ಒಂದು ಅಪೇಕ್ಷೆ ಇದೆ ಅವರಿಗೆ. ಬಹುಶಃ ಸಹಕಾರದ ಮೂಲಕವೇ ಅದನ್ನು ಮಾಡಬಹುದು ಅಂತ ಅನಿಸ್ತದೆ. ಸಹಕಾರದ ಮೂಲಕ ಮಾಡಿದರೆ ಅದು ಮೊದಲ ಸಹಕಾರಿ ಸಿನಿಮಾ ಅಂತ ಹೇಳಿ ಅದೊಂದು ಟ್ಯಾಗ್ ಲೈನ್ ಬರ್ತದೆ, ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಅವರ ಒಂದು ಸಪೋರ್ಟ್ ಇದಕ್ಕೆ ಬಹಳ ಇದಾಯಿತು. ಮತ್ತೆ ನಿನ್ನೆ ಅವರೇ ಪುಸ್ತಕವನ್ನು ತಗೊಂಡು ಬಂದ್ರಂತೆ, ಆ ಪುಸ್ತಕವನ್ನು ನಾನೇ ತಗೊಂಡು ಹೋಗ್ಬೇಕು ಅಂತೇಳಿ. ಅವರಿಗೆ ಮೊಳಹಳ್ಳಿ ಶಿವರಾಯರ ಬಗ್ಗೆ ಇರುವಂತ ಒಂದು ಶ್ರದ್ಧೆ ಮತ್ತು ಭಕ್ತಿ ಇದೆ ಅಲ್ಲ, ಅದು ಬಹಳ ದೊಡ್ಡದು. ಅದನ್ನು ನಾನು ಅಭಿನಂದಿಸ್ತೇನೆ. ನಾನು ಆ ಶ್ರದ್ಧೆ ಮತ್ತು ಭಕ್ತಿಗೆ ಮಣಿದು ಇದನ್ನು ನಾನು ಮಾಡುವ ಅಂತೇಳಿ ಒಪ್ಕೊಂಡದ್ದು ಒಂದನೇ ಅಂಶ. ಎರಡನೆಯದು, ಇವತ್ತು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಇದು ಮೊಳಹಳ್ಳಿ ಶಿವರಾಯರ ಕಾಲದಿಂದಲೂ ಕೂಡ ತುಂಬಾ ಸೂಕ್ಷ್ಮತೆಯ ಅವಶ್ಯಕತೆ ಇರುವ ಕ್ಷೇತ್ರ. ಏನಂದ್ರೆ ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಮಹಿಳೆಯರು, ಪುರುಷರು ಎಲ್ಲರೂ ಸೇರ್ತಾರೆ. ಈ ಎಲ್ಲರೂ ಸೇರಿದಾಗ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವಂತ ಜವಾಬ್ದಾರಿ ನಾಯಕತ್ವಕ್ಕೆ ಬೇಕಾಗ್ತದೆ. ವರ್ತಮಾನದ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವುದೋ ಒಂದು ಜಾತಿಗೋ, ಒಂದು ಧರ್ಮಕ್ಕೋ, ಒಂದು ಇದು ಒಲವಿಗೋ ಅಥವಾ ಒಂದು ಪ್ರದೇಶಕ್ಕೋ ಸೇರಿದವನೇ ಆಗಿರ್ತಾನೆ. ಹಾಗಿರುವಾಗ ಈ ಎಲ್ಲರನ್ನೂ ಒಳಗೊಳಿಸಿ ಒಟ್ಟಾಗಿ ಹಿಡಿದುಕೊಂಡು ಹೋಗುವಂತ ಸವಾಲು ಮೊಳಹಳ್ಳಿ ಶಿವರಾಯರ ಕಾಲಕ್ಕಿಂತಲೂ ಇವತ್ತಿನ ಕಾಲದಲ್ಲಿ ಜಾಸ್ತಿ. ಆ ಕೆಲಸವನ್ನು ರಾಜೇಂದ್ರ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹೀಗೆ ಅವರು ಅದನ್ನು ಸಾಧಿಸುವುದಿದೆ ಅಲ್ಲ, ಒಂದು ರೀತಿಯಾದ ಮೊಳಹಳ್ಳಿ ಶಿವರಾಯರ ಲೆಗೆಸಿ. ಆ ಲೆಗೆಸಿಯನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ಇದು ಬಹುದೀರ್ಘ ಕಾಲ ಮುಂದುವರಿಬೇಕಾದಂತ ಯಾನ. ಅವರು ಕೂಡ ಈ ಪುಸ್ತಕದ ರಚನೆಯಲ್ಲಿ ಅವರದ್ದು ಪಾಲುದಾರಿಕೆ ಇದೆ ಅಂತ ಹರೀಶ್ ಆಚಾರ್ಯರು ಹೇಳಿದ್ರು. ನನಗೆ ಅವರನ್ನು ಹೆಚ್ಚು ಪರಿಚಯ ಇಲ್ಲ, ಸಭೆಯಲ್ಲಿ ನೋಡಿದಷ್ಟೇ ಪರಿಚಯ ಇರುವುದು, ಗೊತ್ತಿಲ್ಲ ಹೇಗೆ ಅಂತೇಳಿ. ಇದು ಬಹಳ ಮಹತ್ವದ ಅಂಶ, ಎಲ್ಲರನ್ನು ಒಳಗೊಳಿಸಿಕೊಂಡು ಹೋಗುವಂಥದ್ದು. ಮತ್ತೆ ನವೋದಯ ಸಂಘಗಳು ಇದರ ಮುಖಾಂತರ ಬಡವರನ್ನು ರೀಚ್ ಆಗುವಂತ ಪ್ರಯತ್ನಗಳು, ಇದನ್ನೆಲ್ಲ ಮಾಡಿದಂತ ಎರಡನೆಯ ಅಂಶ. ಇಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋದು ಒಂದು ವಿಶಿಷ್ಟ ಆರ್ಥಿಕ ರಚನೆ. ಇದು ಬಂಡವಾಳಶಾಹಿ ಬಂಡವಾಳವಾದಿ ಮಾದರಿಯೂ ಅಲ್ಲ, ಸರ್ಕಾರೀಕರಣದ ಸಮಾಜವಾದಿ ಮಾದರಿಯೂ ಅಲ್ಲ. ಸಮಾಜವಾದದ ಆಶಯ ಇದೆ, ಆದರೆ ಸರ್ಕಾರವೇ ಎಲ್ಲವನ್ನು ಮಾಡುವಂಥದ್ದಲ್ಲ, ಸಾಮೂಹಿಕ ಒಡೆತನದಲ್ಲಿ ನಿರ್ವಹಿಸಿಕೊಂಡು ಹೋಗುವಂಥದ್ದು. ಇವೆರಡರ ನಡುವೆ ನಿಲ್ಲುವಂತ ಒಂದು ಅರ್ಥಪೂರ್ಣವಾದಂಥ ವ್ಯವಸ್ಥೆ ಸಹಕಾರಿ ವ್ಯವಸ್ಥೆ ಅಂತ ಹೇಳುವಂಥದ್ದು. ಈ ದಿಶೆಯಲ್ಲಿ ಇವತ್ತಿನ ಸಹಕಾರಿಗಳು ಮೊಳಹಳ್ಳಿ ಶಿವರಾಯರ ಕಾಲಮಾನವನ್ನು ಮರು ಸಾಕಾರಗೊಳಿಸಿಕೊಳ್ಳುವುದು ಸಾಧ್ಯವಾಗಬೇಕು ಅನ್ನುವಂಥದ್ದು ಈ ಜನ್ಮದಿನಾಚರಣೆಯ ಆಶಯವಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಮೊಳಹಳ್ಳಿ ಶಿವರಾಯರನ್ನು ಇವತ್ತು ನಾವು ಗ್ರಹಿಸುವಾಗ ಅವರ ಯಾವ ಹಿನ್ನೆಲೆಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ವಿಸ್ತಾರವಾಗಿ ಒಂದು 2 ಗಂಟೆ ಹೇಳಬಹುದು. ಅದರ ಬಗ್ಗೆ ಅಷ್ಟೆಲ್ಲ ಸಮಯ ಇಲ್ಲ, ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮೊದಲನೇದು ಅವರ ಕ್ರಿಯಾಶೀಲವಾದ ಇನ್ನೋವೇಟಿವ್ ಆದಂಥ ಅಪ್ರೋಚ್ಗಳು. ನೋಡಿ, ವಿದ್ಯುತ್ ಸಂಪರ್ಕ ಇಲ್ಲದ ಕಾಲದಲ್ಲಿ ಪುತ್ತೂರಿಗೆ ಅವರು ಈ ಲ್ಯಾಂಪ್ ಅನ್ನು ಬಳಸಿ ಬೀದಿ ದೀಪವನ್ನು ಹಾಕಿಸಿದ್ರು. ಪುತ್ತೂರು ಪೇಟೆಯಲ್ಲಿ ಲ್ಯಾಂಪ್ ಬಳಸಿ ಬೀದಿ ದೀಪವನ್ನು ಹಾಕಿ ಪುತ್ತೂರು ಟೌನ್ ಬ್ಯಾಂಕ್ ಅದನ್ನು ನೋಡಿಕೊಳ್ತಾ ಇತ್ತು. ಟೌನ್ ಬ್ಯಾಂಕಿನ ಜವಾಬ್ದಾರಿಯಲ್ಲಿ ಅದು ನಡೀತಾ ಇತ್ತು. ಎರಡನೇದು, ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಅವರು ಈ ಹೈಬ್ರಿಡ್ ಹೈನುಗಾರಿಕೆಯನ್ನು ಹೇಗೆ ಮಾಡುವುದು ಅಂತ ಹೇಳುವುದನ್ನು ಆವಿಷ್ಕಾರ ಮಾಡಿದ್ರು. ಪುತ್ತೂರು ಟೌನ್ ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಇದು ಕೋಣ ಇದನ್ನೆಲ್ಲ ಸಾಕಿದಂತ ಒಂದು ಘಟನೆಗಳು ಕೂಡ ಅಲ್ಲಿ ನಡೆದಿದೆ ಅಂತ ಹೇಳುದು.
ಇದು ಸಾಂಕೇತಿಕವಾಗಿ ನಾನು ಕೆಲವು ವಿಚಾರಗಳನ್ನು ಮುಂದೆ ಇಟ್ಟದಷ್ಟೇ. ಈ ರೀತಿ ಒಂದು ಪ್ರಯೋಗಶೀಲತೆ ಮತ್ತೊಂದು ಆವಿಷ್ಕಾರ ಪ್ರವೃತ್ತಿ ಮೊಳಹಳ್ಳಿ ಶಿವರಾಯರಲ್ಲಿ ಇದ್ದಂಥದ್ದು ಮುಖ್ಯವಾಗ್ತದೆ. ಎರಡನೇದು, ಮೊಳಹಳ್ಳಿ ಶಿವರಾಯರು ಸಹಕಾರಿಯಾಗಿದ್ದಾಗಲೂ ಅವರು ಕೇವಲ ಸಹಕಾರ ಕ್ಷೇತ್ರಕ್ಕೆ ಸೀಮಿತವಾದವರಾಗಿರಲಿಲ್ಲ. ಉಳಿದ ಎಲ್ಲ ಕ್ಷೇತ್ರಗಳನ್ನು ಸಹಕಾರದ ಜೊತೆಯಲ್ಲಿ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಅವರು ಮಾಡಿದರು. ಅವರ ಶೈಕ್ಷಣಿಕ ಪ್ರಯೋಗಗಳು, ಮುಖ್ಯವಾಗಿ ಮೊಳಹಳ್ಳಿ ಶಿವರಾಯರ ಶೈಕ್ಷಣಿಕ ಪ್ರಯೋಗಗಳಲ್ಲಿ ಅವರಿಗೆ ಬಹಳ ಸಶಕ್ತ ಬೆಂಬಲಿಗರಾಗಿ ನಿಂತದ್ದು ಶಿವರಾಮ ಕಾರಂತರು. ಶಿವರಾಮ ಕಾರಂತರಲ್ಲಿ ಪುತ್ತೂರಲ್ಲಿ ಬಾಲವನ ಇತ್ಯಾದಿಗಳ ನಿರ್ಮಾಣದ ಹಿಂದೆಯೂ ಕೂಡ ಮೊಳಹಳ್ಳಿ ಶಿವರಾಯರ ಪಾತ್ರ ಇದೆ, ಅಲ್ಲಿ ಜಾಗ ಕೊಡಿಸುವುದರಲ್ಲಿ ಅಲ್ಲ. ಮತ್ತೆ ಈ ಮಕ್ಕಳ ಕೂಟಗಳು ಇಂಥದ್ದನ್ನೆಲ್ಲ ಮಾಡಿ ಶೈಕ್ಷಣಿಕ ಆವಿಷ್ಕಾರ ಪ್ರವೃತ್ತಿಯನ್ನು ಅವರು ತಂದುಕೊಂಡಂಥದ್ದು. ಈ ಶಿಕ್ಷಣದಲ್ಲಿ ಅವರು ಏನು ಮಾಡಿದ್ರು ಅಂದ್ರೆ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿಸುವ ಕೆಲಸವನ್ನು ಮಾಡಿದ್ರು. ಅವರು ಪುತ್ತೂರಲ್ಲಿ ಇದು ಈ ದಸರಾ ಹಬ್ಬವನ್ನು ಆಚರಿಸಿದರು. ದಸರಾ ಹಬ್ಬ ಸುಮಾರು 10-15 ವರ್ಷಗಳ ಕಾಲ ಪುತ್ತೂರಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆ ದಸರಾ ಹೇಗೆ ಇತ್ತು ಅಂದ್ರೆ ಮೈಸೂರಿನ ದಸರಾದ ಮಾದರಿ ಇಟ್ಟುಕೊಂಡು ಮಾಡಿದ್ದು. ಅದು ಕೇವಲ ದೇವರ ಪೂಜೆಗೆ ಸೀಮಿತ ಆಗಿರಲಿಲ್ಲ. ಅಲ್ಲಿ ವಿದ್ವಾಂಸರ ಚರ್ಚೆಗಳು, ಗೋಷ್ಠಿಗಳು, ಚಿಂತನೆಗಳು, ಶೈಕ್ಷಣಿಕ ಅಂಶಗಳು ಇದೆಲ್ಲವನ್ನು ಅವರು ಮಾಡ್ತಾ ಹೋಗಿದ್ರು ಅಂತ ಹೇಳುವಂಥದ್ದು. ಅಂದ್ರೆ ಧರ್ಮ ಮತ್ತು ಸಂಸ್ಕೃತಿಯ ಹಿನ್ನೆಲೆಯನ್ನು ಕೂಡ ಬಳಸಿಕೊಂಡು ಶೈಕ್ಷಣಿಕ ರಂಗವನ್ನು ರೂಪಿಸುವ ಮೂಲಕ ಒಂದು ಆರ್ಥಿಕ ರಚನೆಯನ್ನು ಮಾಡುವಂತ ಕೆಲಸವನ್ನು ಮೊಳಹಳ್ಳಿ ಶಿವರಾಯರು ಮಾಡಿದ್ರು ಅನ್ನೋದು. ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಆ ಕಾಲಕ್ಕೆ ಪ್ರಿಂಟಿಂಗ್ ಅನ್ನುವಂಥದ್ದು ಯಾವುದೇ ವಿಚಾರವನ್ನು ವರ್ಗಾಯಿಸಲಿಕ್ಕೆ ಇರುವಂತ ಬಹಳ ಪವರ್ಫುಲ್ ಆದಂತ ಇನ್ಸ್ಟ್ರೂಮೆಂಟ್ ಆಗಿತ್ತು. ಇವತ್ತು ಹಾಗೆ ವಾಟ್ಸಪ್, ಫೇಸ್ಬುಕ್ ಎಲ್ಲ ಇಲ್ಲದ ಕಾಲ. ಆವಾಗ ಅವರು ಸದಾನಂದ ಮುದ್ರಣಾಲಯ ಅಂತ ಪ್ರಾರಂಭ ಮಾಡ್ತಾರೆ ಪುತ್ತೂರಿನಲ್ಲಿ. ಭಾರತದ ಮೊದಲ ಸಹಕಾರಿ ಮುದ್ರಣಾಲಯ ಅದು ಮೊಳಹಳ್ಳಿ ಶಿವರಾಯರು ಪ್ರಾರಂಭಿಸಿದಂತ ಸದಾನಂದ ಮುದ್ರಣಾಲಯ ಅಂತೇಳಿ ಹೇಳುವಂಥದ್ದು. ಅದರ ಮುಖಾಂತರ ವಿಚಾರವನ್ನು ಸ್ಪ್ರೆಡ್ ಮಾಡುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಇನ್ನು ಆ ಕಾಲಮಾನದಲ್ಲಿ ಈ ಶೋಷಿತ ಸಮುದಾಯಗಳು ಹೇಗೆ ಇದ್ದವು ಅನ್ನೋದು ಬಹುಶಃ ಎಲ್ಲರಿಗೂ ಅದು ಕಲ್ಪನೆ ಇದೆ. ಅದನ್ನು ಎಲ್ಲರೂ ಈ ಭಾಗದವರೇ ಆದ್ರಿಂದ ಅದನ್ನು ವಿವರಿಸಬೇಕಾದಂತ ಅವಶ್ಯಕತೆ ಇಲ್ಲ. ಈ ಶೋಷಿತರ ಅಭ್ಯುದಯಕ್ಕಾಗಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈ ಸಾಕಷ್ಟು ಕೆಲಸಗಳನ್ನು ಮಾಡುವುದರ ಜೊತೆಗೆ ನಾವು ಯಾವುದೇ ಸನ್ನಿವೇಶದಲ್ಲಿ ಅದನ್ನು ಪಾಸಿಟಿವ್ ಆಗಿ ಅಟೆಂಡ್ ಮಾಡುವುದು ತುಂಬಾ ಸುಲಭ. ಆದರೆ ಎದುರಿಸಬೇಕಾದ ಅಗತ್ಯ ಬಂದಾಗ ಎದುರಿಸುವುದಷ್ಟು ಸುಲಭ ಇಲ್ಲ. ಉಜಿರೆಯಲ್ಲಿ ಒಂದು ಘಟನೆ ಆಗ್ತದೆ. ಆ ಘಟನೆ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ಅಧ್ಯಾಪಕರು ಅವರು ಶಾಲೆಗೆ ಬರ್ತಾರೆ ಅನ್ನುವ ಕಾರಣಕ್ಕಾಗಿ ತುಂಬಾ ಮಕ್ಕಳನ್ನು ಶಾಲೆಯಿಂದ ಬಿಡಿಸಿದ್ರು ಪೇರೆಂಟ್ಸ್. ಆವಾಗ ಮತ್ತೆಂತ ಮಾಡುದು ಅಂತೇಳಿ ಅಲ್ಲಿ ಹೆಡ್ ಮಾಸ್ಟರ್ ಅವರು ಇವರೆಲ್ಲ ಮಾತಾಡ್ಕೊಂಡು ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ರು. ಆ ವ್ಯವಸ್ಥೆ ಮಾಡಿ ಮೇಷ್ಟ್ರು ಜಗಲಿಯ ಹೊರಗೆ ಕೂತ್ಕೊಳ್ಳು, ಮಕ್ಕಳು ಅಲ್ಲಿ ಹೋಗಿ ಅವರ ಹತ್ರ ಪಾಠ ಹೇಳಿಸ್ಕೊಂಡು ಬರೋದು, ಮೇಷ್ಟ್ರು ಒಳಗೆ ಬರುವಾಗ ಇಲ್ಲ. ಹಾಗೆ ಅದು ಇನ್ಸ್ಪೆಕ್ಷನ್ಗೆ ಅಂತ ಹೇಳಿ ಹೋದ್ರು ಮೊಳಹಳ್ಳಿ ಶಿವರಾಯರು. ಹೋದಾಗ ಮೇಷ್ಟ್ರು ಹೊರಗೆ ಕೂತ್ಕೊಂಡಿರುವುದನ್ನು ನೋಡಿದ್ರು. ಹೊರಗೆ ಕೂತ್ಕೊಂಡಿರುವುದನ್ನು ನೋಡಿ ಅವರಿಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಸರ ಆಗಿ ಅವರು ಕೂಡ ಹೊರಗೆ ಕೂತ್ಕೊಂಡ್ರು, ಮೇಷ್ಟ್ರ ಪಕ್ಕದಲ್ಲೇ ಕೂತ್ಕೊಂಡು ಹೆಡ್ ಮಾಸ್ಟರ್ ಹತ್ರ ಹೇಳಿದ್ರು, ಎಲ್ಲ ಡಾಕ್ಯುಮೆಂಟ್ ಇಲ್ಲಿಗೆ ತನ್ನಿ. ಅದು ನೀವು ಒಳಗೆ ಬನ್ನಿ. ಇಲ್ಲ, ನೀವು ಎಲ್ಲಿಯವರೆಗೆ ಮೇಷ್ಟ್ರನ್ನು ಅವರ ಜಾತಿಯ ಕಾರಣಕ್ಕಾಗಿ ಹೊರಗೆ ಕೂತ್ಕೊಳಿಸ್ತೀರೋ ಅಲ್ಲಿವರೆಗೆ ನಾನು ಅಲ್ಲೇ ಕೂತ್ಕೊಳ್ಳುವ, ನಾನು ಕೂಡ ದಲಿತನೇ ಅಂತ ಹೇಳಿ ಅವರ ಪಕ್ಕದಲ್ಲೇ ಕೂತ್ಕೊಂಡ್ರು. ಈ ರೀತಿಯ ಸ್ಟ್ಯಾಂಡ್ ತಗೊಳ್ಳೋದಷ್ಟು ಸುಲಭದ ಕೆಲಸ ಅಲ್ಲ. ಅದು ಆ ಇಡೀ ಗ್ರಾಮದ ಮೇಲೆ ಅದರ ಇಂಪ್ಯಾಕ್ಟ್ ಆಯಿತು ಅಂತೇಳಿ ಕಾಲಾನುಕ್ರಮದಲ್ಲಿ ಒಂದು ಸುಧಾರಣೆಯನ್ನು ತಂದುಕೊಳ್ಳುವುದಕ್ಕೆ ಅದು ಸಹಾಯವನ್ನು ಮಾಡಿತ್ತು ಅಂತೇಳಿ. ಇನ್ನು ಸಂಪರ್ಕದ ವಿಚಾರದಲ್ಲಿ ಕೂಡ ಅವರು ತುಂಬಾ ಕ್ರಾಂತಿಕಾರಿ ಚಿಂತನೆಯನ್ನು ಹೊಂದಿದ್ರು. ಈಗಾಗಲೇ ಶಶಿಕುಮಾರ್ ಬಾಲ್ಯೋಟು ಅವರು ಪ್ರಸ್ತಾಪ ಮಾಡಿದ್ರು ಅದನ್ನು, ಬಾಣೆಮಂಗಳೂರು ಸೇತುವೆ ಕಟ್ಟಿದಂತ ಘಟನೆ. ಅವರು ಗಾಂಧಿವಾದಿ ಅನ್ನುವ ಕಾರಣಕ್ಕಾಗಿ ಸೇತುವೆ ಕಟ್ಟುವಾಗ ಎಲ್ಲರ ಹತ್ರ ಹಣ ಹಾಕಿಸಿ ಕಟ್ಟಿದ್ರು. ಅದರಲ್ಲಿ ಇದು ಗವರ್ಮೆಂಟ್, ಮದ್ರಾಸ್ ಗವರ್ಮೆಂಟ್ ಅನುಮತಿ ಕೊಟ್ಟಿದೆ, ಇದು ನೀವು ಮಾಡಿ, ಆದ್ರೆ ನಾವು ಹಣ ಬಿಡುಗಡೆ ಮಾಡೋದು ಮಾತ್ರ ನೀವು ಕಟ್ಟಿ ಆದ ಮೇಲೆ ಅಂತ. ಹಾಗೆ ಜನಗಳೆಲ್ಲ ದುಡ್ಡು ಕೊಟ್ಟು ಕಟ್ಟಿದ್ರು. ಕಟ್ಟಿಯಲ್ಲ ಆದ ಮೇಲೆ ಅಷ್ಟೊತ್ತಿಗೆ ಇವರು ಗಾಂಧಿವಾದಿ ಅಂತ ಗೊತ್ತಾಯ್ತು. ಗಾಂಧಿ ಆವಾಗ ಬ್ರಿಟಿಷರಿಗೆ ವಿರುದ್ಧ ಇದ್ದವರು. ಆದ್ರಿಂದ ಮೊಳಹಳ್ಳಿ ಶಿವರಾಯರಿಗೆ ಅವರು ದುಡ್ಡು ಕೊಡುವುದಿಲ್ಲ ಅಂತ ಹೇಳಿ ಊರಿಡೀ ಸ್ಪ್ರೆಡ್ ಆಗಿ, ಹಾಗೆ ಸ್ಪ್ರೆಡ್ ಅಲ್ಲಿ ಆಗಿ ಒಂದ್ಸಲ ಇದು ಅಲ್ಲಿ ಉದ್ಘಾಟನೆಗೆ ಇದು ಬ್ರಿಟಿಷ್ ಆಫೀಸರ್ ಬರ್ತಾರೆ, ಕಮಿಷನರ್ ಬರ್ತಾರೆ. ಅವರು ಕಮಿಷನರ್ನ ಜೊತೆ ಬಾಣೆಮಂಗಳೂರು ಸೇತುವೆಯಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 3 ಸಲ ಅಡ್ಡಾಡಿದ್ರಂತೆ. ಅದು ಅವರು ಶಿವರಾಯರ ಕೈಯನ್ನಿಗೆ ಹಿಂದಕ್ಕೆ ಕಟ್ಟಿಕೊಂಡು ಅವರೊಟ್ಟಿಗೆ ಮಾತಾಡಿಕೊಂಡು ಹೋಗ್ತಾ ಇದ್ದಾನೆ.
ಅದೆಲ್ಲ ಮುಗಿದು ಅವರು ಹೋದ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿದಾರಂತೆ. ಆ ರೀತಿ ಕನ್ವಿನ್ಸ್ ಮಾಡುವ ಎಬಿಲಿಟಿ ಅವರಿಗೆ ಇತ್ತು ಅಂತ, ಅವರ ವಿರೋಧಿಗಳನ್ನು ಕೂಡ ಕನ್ವಿನ್ಸ್ ಮಾಡುವಂತ ಎಬಿಲಿಟಿ ಇತ್ತು. ಇದು ಮೊಳಹಳ್ಳಿ ಶಿವರಾಯರ ಹಿನ್ನೆಲೆಯಲ್ಲಿ ಗಮನಿಸಬೇಕಾದ್ರು. ಇನ್ನೊಂದು ಅವರ ನ್ಯಾಯಾಂಗೀಯ ಪ್ರಜ್ಞೆ, ವಕೀಲರಾಗಿ ಅದು ಒಬ್ಬರು ಡಾಕ್ಟರ್ ಬರೀತಾರೆ. ಅದು ಏನಾಗಿದೆ ಅಂದ್ರೆ ಅವರಲ್ಲಿ ಮನೆಯ ಪಾಲುಪಟ್ಟಿ ಆದಾಗ ಇವರು ಮೊಳಹಳ್ಳಿ ಶಿವರಾಯರು ಏನು ಮಾಡಿದ್ರು, ಇದು ಮನೆಯಿಂದ ದೂರ ಇರುವ ಒಬ್ಬ ಹುಡುಗನಿಗೆ ದೂರದಲ್ಲಿರುವ ಆಸ್ತಿಯನ್ನು ಹಂಚಿಕೆ ಮಾಡಿ ಕೊಟ್ಟರು. ಅಷ್ಟೊತ್ತಿಗೆ ಅವರಲ್ಲಿ ಹೋಗಿ ಅಣ್ಣ ತಮ್ಮಂದಿರ ಇಲ್ಲ ನಾವು ಒಟ್ಟಿಗೆ ಇರ್ತೇವೆ, ನಮಗೆ ಒಟ್ಟಿಗೆ ಇರಬೇಕು ಹೋಗಿ ಹೇಳಿದ್ರಂತೆ. ಆಗ ಮೊಳಹಳ್ಳಿ ಶಿವರಾಯರು ಹೇಳಿದಂತೆ, ನೋಡಿ ಇದು ಒಳ್ಳೆ ಅಡ್ವೈಸೇಬಲ್ ಅಲ್ಲ, ಆಮೇಲೆ ನಿನಗೆ ಏನು ಸಿಗದೆ ಆದಿತ್ತು. ಇಲ್ಲ ನನಗೆ ಅಣ್ಣಂದ್ರೊಟ್ಟಿಗೆ ಬೇಕು. ಸರಿ ಅಂತ ಹೇಳಿ ಅದನ್ನು ಪಾಲನ್ನು ರಿಪೇರಿ ಮಾಡಿ ಅಣ್ಣಂದ್ರೊಟ್ಟಿಗೆ ಮಾಡಿಕೊಟ್ಟ ಮೇಲೆ ಇವರಿಗೆ ಎಂಥದ್ದು ಸಿಗ್ಲಿಲ್ಲ. ಅದಕ್ಕೆ ಅವರು ಬರೀತಾರೆ, ಅವರದ್ದೇ ಮಾತಿನಲ್ಲಿ ಬರೀತಾರೆ, ನನ್ನ ಹಿತ ಏನು ಅನ್ನೋದು ನನಗಿಂತ ಚೆನ್ನಾಗಿ ಮೊಳಹಳ್ಳಿ ಶಿವರಾಯರಿಗೆ ಗೊತ್ತಿತ್ತು ಅಂತೇಳಿ. ಅಂದ್ರೆ ಒಬ್ಬ ನ್ಯಾಯಾಂಗೀಯ ವ್ಯಕ್ತಿ ಹೇಗೆ ವರ್ತಿಸಬೇಕು ಅನ್ನುವಂಥದ್ದು, ಅಂದ್ರೆ ಒಟ್ಟು ಸಮಾಜವನ್ನು ಹೇಗೆ ಚಾಲನೆಗೆ ಒಳಪಡಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಮೊಳಹಳ್ಳಿ ಶಿವರಾಯರಿಗೆ ಅದ್ಭುತವಾದ ಒಂದು ಭವ್ಯವಾದ ಕಲ್ಪನೆ ಇತ್ತು. ಅವರು ನಡೆದೇ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಇಲ್ಲೆಲ್ಲ ಸಂಚರಿಸ್ತಾ ಇದ್ರು. ತೆಪ್ಪದಲ್ಲಿ ಓಡಾಡ್ತಾ ಇದ್ದದ್ದು. ಆವಾಗ ಈ ಸೇತುವೆಗಳೆಲ್ಲ ಬರಲಿಲ್ಲ, ತೆಪ್ಪದಲ್ಲಿ ಓಡಾಡ್ತಾ ಇದ್ದದ್ದು. ತೆಪ್ಪವು ಕೂಡ 2 ಟೈಪಿನ ತೆಪ್ಪ ಇತ್ತು. ಸಾಮಾನು ಸಾಗಿಸುವ ತೆಪ್ಪ, ಎರಡು ದೋಣಿಗೆ ತೆಪ್ಪ ಕಟ್ಟಿ ಎರಡನ್ನು ಒಂದಾಗಿ ಕನೆಕ್ಟ್ ಮಾಡಿ ಅದರಲ್ಲಿ ಹೋಗುವಂಥದ್ದು ಆ ತೆಪ್ಪವನ್ನು. ಈ ತೆಪ್ಪದಲ್ಲಿ ನಡೆದೇ ಓಡಾಡಿಕೊಂಡು ಇದು ಕಾಡು ಗುಡ್ಡಗಳನ್ನೆಲ್ಲ ಹತ್ತಿಕೊಂಡು, ಒಂದು ಪಂಚದಲ್ಲಿ ಒಂದು ಉದಾಹರಣೆ ಸಿಕ್ಕಿತ್ತು ನನಗೆ ಹೋದಾಗ. ನನಗೊಬ್ರು ಹೇಳಿದ್ರು, ಅಲ್ಲಿ ಒಬ್ರು ದೇರಣ್ಣಗೌಡ ಅಂತಂತೆ, ಮೊಳಹಳ್ಳಿ ಶಿವರಾಯರಲ್ಲಿ ಹೋದಾಗ ಬೆಟ್ಟದ ಮೇಲೆ ಹತ್ತಬೇಕು. ಬೆಟ್ಟದ ಮೇಲೆ ಹತ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ದೇರಣ್ಣಗೌಡ ಅಂತ ಹೇಳುವವರು ಮೊಳಹಳ್ಳಿ ಶಿವರಾಯರನ್ನು, ಅವರಿಗೆ ಆ ದಿವಸ ಹುಷಾರಿರ್ಲಿಲ್ಲ ಅಂತೆ, ಹೆಗಲ ಮೇಲೆ ಕೂರಿಸಿಕೊಂಡು ಓಡಿಕೊಂಡು ಹೋಗ್ತಾನೆ. ಆ ಘಟನೆ ಒಂದು ನನಗೆ ಸಿಕ್ಕಿತ್ತು. ಇಲ್ಲಿ ಎಳನೀರು ಸಂಸ್ಥೆ ಅಲ್ಲಿ ಇದೆ ಅಲ್ಲ, ಅಲ್ಲಿಗೆ ಆ ದಿಡುಪೆ ಮಾರ್ಗದಲ್ಲಿ ಹತ್ತಿಕೊಂಡು ಹೋಗ್ಬೇಕು. ಇವತ್ತು ಕೂಡ ಅಲ್ಲಿ ದಾರಿ ಇಲ್ಲ. ಅವರು ಓಟ್ ಹಾಕ್ಬೇಕು ಅಂತ ಹೇಳಿ ಆದ್ರೆ ಅವರು ಹಾಗೆ ಕುದುರೆ ಮುಖಕ್ಕಾಗಿ ಸುತ್ತಾಕೊಂಡು ಬೆಳ್ತಂಗಡಿಗೆ ಬಂದು ಓಟ್ ಹಾಕ್ಬೇಕು. ಈ ಪರಿಸ್ಥಿತಿ ಇವತ್ತಿಗೂ ಇದೆ. ಆ ಕಾಡು ಮಾರ್ಗದಲ್ಲಿ ಹತ್ತಿಕೊಂಡು ಹೋಗಿ ಎಳನೀರು ಸಂಸ್ಥೆಯಲ್ಲಿ ಇವರು ಶಾಲೆ ಮಾಡಿದ್ದಾರೆ. ಶಾಲೆ ಮಾಡಿದಷ್ಟೇ ಅಲ್ಲ, ಎಲ್ಲ ಶಾಲೆಗಳಿಗೆ ಶಿಕ್ಷಕರಿಗೆ ತರಬೇತಿ, ಪ್ರವಾಸದ ತರಬೇತಿಗಳು ಇಂಥದ್ದೆಲ್ಲವನ್ನು ಮಾಡಿದ್ದಾರೆ. ಅಂದ್ರೆ ಸಹಕಾರಿ ರಂಗ ಬಲಿಷ್ಠವಾಗಿ ಆರ್ಥಿಕ ರಂಗವಾಗಿ ಬೆಳೆಯಬೇಕು ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಆ ಆರ್ಥಿಕ ರಂಗಕ್ಕೆ ಪೂರಕವಾಗಿ ಶೈಕ್ಷಣಿಕ ಅಂಶಗಳು, ಧಾರ್ಮಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು, ಆಮೇಲೆ ಸಾಮಾಜಿಕ ಸಂಬಂಧಗಳು, ಇದೆಲ್ಲವನ್ನು ಕನೆಕ್ಟ್ ಮಾಡುವ ಕೆಲಸ ಮಾಡಿದ್ದಾರೆ ಅಂತ ಹೇಳುದು. ಅವ್ರು ಗುತ್ತಿಗಾರಲ್ಲಿ ಹೋದಾಗ ಒಂದು ಘಟನೆ ನಡೀತದೆ. ಅಲ್ಲಿ ಏನಂದ್ರೆ ಜನಗಳು ಒಪ್ಪುವುದಿಲ್ಲ. ಯಾಕಂದ್ರೆ ಆವಾಗ ಇದು ಸಹಕಾರ ಅಂತ ಹೇಳಿದ್ರೆ ಹೊಸ ಕಾನ್ಸೆಪ್ಟು. ಪುತ್ತೂರಲ್ಲಿಯೂ ಅಷ್ಟೇ, ಇದು ಸಹಕಾರಿ ಬ್ಯಾಂಕಿನಿಂದ ಸಾಲ ತೆಗೀರಿ ಅಂದ್ರೆ ಸಾಲ ತೆಗಿಲಿಕ್ಕೆ ಯಾರು ತಯಾರಿಲ್ಲ. ಸಾಲ ತೆಗಿತು ಅಂತಂದ್ರೆ ಮತ್ತೆ ನಮಗೆ ಏನಾದ್ರೂ ಆದ್ರೆ ಅಂತ. ಆವಾಗೆಲ್ಲ ಈ ಸಾಹುಕಾರರುಗಳು ಸಾಲ ಕೊಡೋದು, ಇಲ್ಲ ಅದು ವಾಪಸ್ ಬರಲಿಲ್ಲ ಅಂತಂದ್ರೆ ಇದು ದನಕ್ಕೆ ಬಡದಾಗೆ ಬಡಿಯುವುದು, ಇತ್ಯಾದಿ ಬೆತ್ತಲ್ಲಿ ನಿಲ್ಲಿಸಿ ಬಡಿಯುವುದು, ಇನ್ನು ಏನೇನೋ ದೌರ್ಜನ್ಯಗಳು ಮಾಡ್ತಾ ಇದ್ದ ಕಾಲ ಅಲ್ಲ. ಇನ್ನು ಬ್ಯಾಂಕಿನವರು ದೌರ್ಜನ್ಯ ಮಾಡಿದ್ರೆ ಅಂತ ಹೇಳಿ ಭಯ, ತೆಗಿಲಿಲ್ಲ. ಕಡೆಗೆ 50 ರೂಪಾಯಿಯನ್ನು ಇವರೇ ಸಾಲ ತೆಗೆದಿರುತ್ತೆ ಬ್ಯಾಂಕಿಂದ, ಮೊಳಹಳ್ಳಿ ಶಿವರಾಯರು, ಏನು ಆಗುದಿಲ್ಲ ಅಂತ ಗೊತ್ತು ಮಾಡ್ಲಿಕ್ಕೆ. ಅಂದ್ರೆ ಜನಗಳು ಈ ಹೊಸ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಇದ್ದಾಗ ಇವನು ಯಾವುದೋ ಊರಿಂದ ಬಂದು ಏನೋ ಹೇಳ್ತಾ ಇದ್ದಾನೆ ಅಂತೆಲ್ಲ ಇದು ಹೇಳಿಕೊಂಡು ನಿರಾಕರಣೆ ಮಾಡಿದ್ರಂತೆ. ಅಂತ ಜನರನ್ನೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ. ಈಗ ಜೈನರ ಹಾಸ್ಟೆಲು, ಬ್ರಾಹ್ಮಣರ ಹಾಸ್ಟೆಲು, ಗೌಡ ವಿದ್ಯಾಸಂಘದ ಹಾಸ್ಟೆಲು, ಇದನ್ನೆಲ್ಲ ರೂಪಿಸುವುದಕ್ಕೆ ಕಾರಣಕರ್ತರಾದಂಥವರು ಮೊಳಹಳ್ಳಿ ಶಿವರಾಯರು ಅಂತ ಹೇಳುದು. ಅಥವಾ ವರ್ತಕರ ಸಂಘ, ಬ್ಯಾರಿಗಳನ್ನೆಲ್ಲ ಸೇರಿಸಿ ವರ್ತಕರ ಸಂಘ ಮಾಡ್ತಾರೆ ಅವರು. ಈ ಸಂಘಟನೆ ಮತ್ತು ಸಹಕಾರದ ಮೂಲಕ ಇಡೀ ಭಾರತವನ್ನು ಒಂದು ಅದ್ಭುತ ರಾಷ್ಟ್ರವಾಗಿ ನಿರ್ಮಾಣ ಮಾಡಬಹುದು ಅಂತ ಹೇಳುವುದನ್ನು ನಾನು ಒಂದು ಕಡೆ ಹೋದ ಗುತ್ತಿಗಾರನಲ್ಲಿ ಸಿಕ್ಕಿದ ಮಾಹಿತಿ. ಜವಾಹರ್ಲಾಲ್ ನೆಹರು ಅವರು 1950ರಲ್ಲಿ ಹೇಳಿದಂಥ ವಿಷಯವನ್ನು, 59ರಲ್ಲಿ ಹೇಳಿದಂಥ ವಿಷಯವನ್ನು ಮೊಳಹಳ್ಳಿ ಶಿವರಾಯರು 34ರಲ್ಲಿ ಹೇಳಿದ್ರು ಅಂತ. ಅದು ಏನು ಅಂತ ಹೇಳುವುದನ್ನೆಲ್ಲ ಪುಸ್ತಕದಲ್ಲಿ ಬರ್ದಿದ್ದೇನೆ. ಎಲ್ಲ ನಾನು ಹೇಳಿಬಿಟ್ರೆ ಮತ್ತೆ ಪುಸ್ತಕವನ್ನು ನೀವು ಓದದಿದ್ರೆ ಅದು ಮಾರಾಟ ಆಗುತ್ತೆ. ಈ ಸಹಕಾರಿ ಚಳವಳಿಯ ಮುಖಾಂತರ ಈ ಪುಸ್ತಕವು ಕೂಡ, ನನ್ನದೊಂದು ಪುಸ್ತಕ ಪ್ರೈಮ್ ಮಿನಿಸ್ಟರ್ಸ್ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಒಂದು ಮಾಲಿಕೆ ಬಂದಿತ್ತು. ಆ ಮಾಲಿಕೆಯಲ್ಲಿ ನನ್ನದೊಂದು ಪುಸ್ತಕ ಬಂದಿದೆ. ಅದು ಕನ್ನಡ ಒಂದೇ ಪ್ರತಿ 48,000 ಕಾಪಿ ಮಾರಾಟ ಆಯ್ತದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅದನ್ನು NBT ಅವರು ಪಬ್ಲಿಷ್ ಮಾಡಿದ್ರು. ಅದಿನ್ನೀಗ ಇಂಗ್ಲಿಷ್ ಬೇರೆ ಭಾಷೆಗಳಿಗೆ ಎಲ್ಲ ಅನುವಾದ ಆಗ್ತಾ ಇದೆ, ಭಾರತದ ಎಲ್ಲ ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಎಷ್ಟು ಹೋಗ್ತದೆ ಗೊತ್ತಿಲ್ಲ. ಹಾಗೆ ಇದು ಕೂಡ ಹೋಗ್ಬೇಕು ಅಂತ. ಇದು ಹೋಗ್ಬೇಕಾದ್ರೆ ನಾನು ಎಲ್ಲ ವಿಷಯವನ್ನು ಹೇಳ್ಬಾರ್ದಲ್ವಾ.
ಆದ್ರಿಂದ ಇಷ್ಟನ್ನು ಹೇಳಿ ನಾನು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಕೇಳಿದ ನಿಮ್ಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಯುತ SR ಸತೀಶ್ ಚಂದ್ರ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಬಳಿದ್ದಾರೆ. ತಮ್ಮ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. DCC ಬ್ಯಾಂಕ್ ಮತ್ತು ಮಾರ್ಕೆಟಿಂಗ್ ಫೆಡರೇಷನ್ ಮತ್ತು ರಾಷ್ಟ್ರ ಮಟ್ಟದ ಸಹಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ರಾಜೇಂದ್ರ ಕುಮಾರ್ KMF ನಾವೆಲ್ಲ ಭಾಷಣಗಳಲ್ಲಿ ಮುಳ್ಳಹಳ್ಳೇಶ್ವರ ಅಂತ ಹೇಳ್ತಾ ಇದ್ವು. ಅದೇ ಒಂದೇ ವಾಕ್ಯ ಹೇಳ್ತಾ ಇದ್ವು. ಮುಂದಿನದ್ದು ಗೊತ್ತಿರಲಿಲ್ಲ ಯಾರಿಗೂ. ಆದರೆ ಅದನ್ನು ವಿಸ್ತಾರವಾಗಿ ಬರೆದುಕೊಟ್ಟಂತಹ ಮತ್ತು ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಚೊಕ್ಕಾಡಿ ಅವರೇ ಹಾಗೂ ಹರೀಶ್ ಆಚಾರ್ಯ, ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಶ್ರೀಮಂತ ಜಿಲ್ಲೆಗಳಲ್ಲಿ 10ನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ಇದಕ್ಕೆ ಮೂಲ ಫೌಂಡೇಶನ್ ಹಾಕಿದ್ದು ಮುಳ್ಳಹಳ್ಳೇಶ್ವರಯ್ಯ. ಮತ್ತೆ ಅವರ ಬಳಗ ಶಿವರಾಮ್ ಕಾರಂತರು, ಬಹುಶಃ ಬಂಟ್ವಾಳ ನಾರಾಯಣ ನಾಯ್ಕರು, ವಾರಣಾಸಿ ಸುಬ್ರಾಯ ಭಟ್ರು, ಪರಾಜಯ ಶ್ರೀನಿವಾಸರಾಯರು, ನಮಗೆಲ್ಲ ಅವರನ್ನೆಲ್ಲ ಮುಳ್ಳಹಳ್ಳೇಶ್ವರಯ್ಯರನ್ನು ನಾನು ನೋಡಲಿಲ್ಲ. ಬಹುತೇಕ ಯಾರು ನೋಡಿದ್ದಾರೆ ಗೊತ್ತಿಲ್ಲ, ಇರಲಿಕ್ಕಿಲ್ಲ. ಆದರೆ ಅವರ ಪುಸ್ತಕ ನಮ್ಮ ಮುಂದೆ ಇದೆ. ಅವರಿಂದಾಗಿ ಇವತ್ತು ನಾವು ಕೆಳಗೆ ನೋಡಿದೆ ಬರುವಾಗ ನಮಗೆ ಪಾರ್ಕಿಂಗಿಗೆ ಜಾಗ ಸಾಕಾಗೋದಿಲ್ಲ ಅಂತ ಗಾಡಿಗಳು ನಮ್ಮಲ್ಲಿದೆ ಸರ್. ಈಗ ಇದಕ್ಕೆ ಕಾರಣ ಏನಂದರೆ ನಮ್ಮ ಹಿರಿಯರು ಇಡೀ ದೇಶ ಸ್ವಾತಂತ್ರ್ಯ ಇಲ್ಲದೇ ಇರುವಾಗ, ಜಗತ್ತು ನಮ್ಮನ್ನು ಗಣನಕ್ಕೆ ತೆಗೆದುಕೊಳ್ಳದ ಕಾಲಘಟ್ಟದಲ್ಲಿ ಈ ದೇಶವನ್ನು ಮತ್ತೆ ಕಟ್ಟಬೇಕು ಅಂತ ಹೇಳಿ ಹಿರಿಯರು 100 ವರ್ಷಗಳ ಹಿಂದೆ ಅವರ ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿಯಲ್ಲಿ ಸಹಕಾರವನ್ನು, ಸಂಸ್ಕೃತಿಯನ್ನು, ಇಡೀ ದೇಶ ಒಳ್ಳೆಯದಾಗಬೇಕು, ಸಮುದಾಯ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ದುಡಿದ ಫಲರೂಪವಾಗಿ ಇವತ್ತು ನಮ್ಮ ಜಿಲ್ಲೆಗೆ ಒಂದು ವಿಶಿಷ್ಟವಾದಂಥ ಒಂದು ಸ್ಥಾನ ಸಿಕ್ಕಿದೆ, ಸಹಕಾರ ಕ್ಷೇತ್ರದಲ್ಲಿ ಸಿಕ್ಕಿದೆ. ಇದು ಹಿರಿಯರ ತಪಸ್ಸಿನ ಫಲರೂಪವಾಗಿ ಸಾಧ್ಯ ಆಗಿದೆ. ನಮಗೆ ಎರಡೂ ಗೊತ್ತಿದೆ. ನಮಗೆ ಬಡತನವೂ ಗೊತ್ತಿದೆ, ಈಗ ಬೆಳೆದದ್ದು ಗೊತ್ತಿದೆ. ಹಿಂದೆ ನಾವೆಲ್ಲ ಶಾಲೆಗೆ ಹೋಗ್ತಾ ಇರಬೇಕಿದ್ರೆ ನನ್ನ ಕ್ಲಾಸಲ್ಲಿ 40 ಜನ ಮಕ್ಕಳಿದ್ದದ್ದು. ನನ್ನ ಊರಿಂದ ಪುತ್ತೂರಿಗೆ ಒಂದೇ ಬಸ್ ಇದ್ದದ್ದು. 40 ಮಕ್ಕಳಲ್ಲಿ 30 ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟ ಇರಲಿಲ್ಲ. ಮತ್ತು ಹೆಚ್ಚಿನವರಲ್ಲಿ ಇದ್ದದ್ದು 2 ಪ್ಯಾರಡೈಸು. ಅಂಥ ಕಷ್ಟದ ಕಾಲದಲ್ಲಿ ಈಗ ನೋಡಿದರೆ ಈಗ ಒಂದು ರೀತಿಯ ಸ್ವರ್ಗವೇ, ನಮ್ಮದು ಸ್ವರ್ಗವೇ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿವರಾಯರು ಮತ್ತು ಹಿಂದಿನ ಎಲ್ಲ ಪೀಳಿಗೆ, ಬಂಟ್ವಾಳ ನಾರಾಯಣ ನಾಯ್ಕರ ಬಗ್ಗೆ ಅವರು ಧ್ವಜಾರೋಹಣವನ್ನು ಮಾಡ್ತಾ ಇರುವಾಗಲೇ ಕೊನೆಯ ಉಸಿರೇ ಅವರು ಸಹಕಾರ ಕ್ಷೇತ್ರದಲ್ಲಿ ಇದ್ದರು. ಅದು ಇಲ್ಲೇ DCC ಬ್ಯಾಂಕಿನ ಇದರಲ್ಲೇ ಇದ್ದದ್ದು. ಅಂದರೆ ಆ ರೀತಿಯ ತಪಸ್ಸನ್ನು ಮಾಡಿದ ಪದರೂಪವಾಗಿ ಇರಲಿಕ್ಕೆ ಸಾಧ್ಯ ಆಗಿದೆ. ನಮಗೆ ಒಂದಷ್ಟು ಅವಕಾಶಗಳನ್ನು ಸಹಕಾರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ನಾನು ಜನವರಿಯಲ್ಲಿ ರಾಜೇಂದ್ರ ಕುಮಾರ್ ದುಬೈಗೆ ಹೋಗಿದ್ದೆ. ಕ್ಯಾಂಪ್ಕೋದ ಪರವಾಗಿ ಇಂಟರ್ನ್ಯಾಷನಲ್ ಒಂದು ಇದನ್ನು ಭಾಗವಹಿಸಲಿಕ್ಕೆ ಅಂತ ಹೋಗಿದ್ದೆ. ತುಂಬ ದೇಶದ ಜಗತ್ತಿನ 150 ದೇಶದವರು ಭಾಗಿಯಾಗಿದ್ದರು. ನನಗೆ ಅನಿಸಿದ್ದೇನೆಂದರೆ ಭಾರತದ ಎಲ್ಲ ಉತ್ಪನ್ನಗಳಿಗೆ ಅಲ್ಲಿ ಡಿಮಾಂಡ್ ಇದೆ ಜಗತ್ತಿನಲ್ಲಿ. ಎಲ್ಲ ಉತ್ಪನ್ನಗಳಿಗೆ ಲವಂಗ, ಚಕ್ಕೆ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಅಡಿಕೆ ಎಲ್ಲದಕ್ಕಿದೆ. ಅಂದರೆ ಒಂದೇ ಒಂದು ಅಂದರೆ 3 ಸೂತ್ರಗಳಲ್ಲಿ. ಒಂದು ಕ್ವಾಲಿಟಿ ಇರಬೇಕು, ಸಾವಯವ ಅಂತ ಇದ್ದರೆ ಅದಕ್ಕೆ ಪ್ರೀಮಿಯಂ ಜಾಸ್ತಿ, ಸಾವಯವ ಆರ್ಗ್ಯಾನಿಕ್ ಅಂದರೆ ಪ್ರೀಮಿಯಂ ಜಾಸ್ತಿ, ಕಡೆಗೆ ಬ್ರ್ಯಾಂಡಿಂಗ್ ಬೇಕು, ಪ್ಯಾಕಿಂಗ್ ಬೇಕು. ಈ 3-4 ವಿಷಯಗಳಿದ್ದರೆ ನಾವು ಜಗತ್ತಿನ ಮಾರುಕಟ್ಟೆಯಲ್ಲಿ ಇವತ್ತು ಗೆಲ್ಬೋದು ಅಂತ ಹೇಳುವ ಒಂದು ಸಣ್ಣ ಸೂಚನೆ ಒಬ್ಬ ಸಹಕಾರಿಯಾಗಿ ನನಗೆಲ್ಲ ಸಿಕ್ಕಿದೆ. ಒಟ್ಟಿಗೆ ನನ್ನ ತುಂಬ ಜನ ಸ್ನೇಹಿತರಿದ್ರು. ಅವರೇ ಹೇಳ್ತಾ ಇದ್ರು, ಎಲ್ಲ ಸಿಗ್ತದೆ ಸರ್ ಇಲ್ಲಿ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೆಲ್ಲ ಉಂಟು, ನಿಮಗಿಂತ ಹೆಚ್ಚು ಫ್ರೆಶ್ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ರು. ಮತ್ತು ಕಡೆಗೆ ಹೊರಡೋಗಿ ಹೇಳಿದ್ರು, ಇದು ಸ್ವರ್ಗವೇ ಅಂತ ಹೇಳಿದ್ರು. ದುಬೈ ಅಂದರೆ ಸ್ವರ್ಗ ಅಂತ. ಒಂದು 3 ತಿಂಗಳ ಹಿಂದೆ ನಮ್ಮನ್ನು ಇಡೀ ತಿರುಗಾಡಿಸಿದರು ಅವರು. ನನಗೂ ಭಾರಿ ಖುಷಿ ಆಯಿತು. ಅಲ್ಲಿದ್ದವರೆಲ್ಲ ಇಲ್ಲಿ ಬಡವರು ಅಲ್ಲಿ ಹೋಗಿ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತ. ಕಡೆಗೆ ನಾನು ಜನವರಿಯಲ್ಲಿ ಹೋದ್ದು, ಮೇಗೆ ಆಗುವಾಗ ಮೆಲ್ಲ ಅವರಿಗೊಂದು ಮೆಸೇಜ್ ಹಾಕಿದೆ, ಹೇಗಿದ್ದೀರಿ ಈಗ, ಸ್ವಲ್ಪ ಓಡಾಟ ಎಲ್ಲ ಕಮ್ಮಿ ಮಾಡಿ, ನಿಮ್ಮ ದುಬೈ ಹೇಗಿದೆ ಅಂತ. ಆಗ ನನ್ನನ್ನು ಓಡಾಡಿಸಿದವ ಹೇಳಿದ ವ್ಯಕ್ತಿ ಏನಂದರೆ, ಸರ್ ಜಗತ್ತಿನ ಸ್ವರ್ಗ ಅಂತ ಇದ್ದರೆ ಅದು ಭಾರತ, ಅದು ಭಾರತ, ಅದು ಭಾರತ ಅಂತ ಹೇಳಿದವ
ನನ್ನ ಅಕ್ಷರಶಃ ಅವರೊಂದು ಮೆಸೇಜ್ ಮುಖಾಂತರ ನನಗೆ ಹೇಳಿದ. ಅಂದರೆ ಅಷ್ಟೊಂದು ಸುಖದಲ್ಲಿ, ಸಂತೋಷದಲ್ಲಿ, ನೆಮ್ಮದಲ್ಲಿ ಜಗತ್ತಿನ 4ನೇ ದೊಡ್ಡ ಇಕಾನಮಿಯಾಗಿ ಎಲ್ಲರನ್ನ ಸಮಭಾವದಿಂದ ನೋಡಿ, ಮತ್ತು ಏನಾದರೂ ನಾವು ಸಶಕ್ತ ಆಗಲಿಕ್ಕೆ ಮೂಲ ಕಾರಣ ಅಂದರೆ ಈ ನಮ್ಮ ಜಿಲ್ಲೆ 10ನೇ ಸ್ಥಾನದಲ್ಲಿರಬೇಕಾಗಿದ್ದರೆ ನಾನು ರಾಜೇಂದ್ರ ಕುಮಾರ್ ಅಲ್ಲಿ ಕೇಳಿದೆ, ಅಡಿಕೆಯ ಅಲ್ಲವ ಸಹಕಾರಿಯ ಅಂತ. ಅದು ಎರಡೂ ಸೇರಿದ ಕಾರಣ. ಯಾಕಂದರೆ ಅಡಿಕೆ ಬೆಳೆಸಲಿಕ್ಕೆ ನಮ್ಮ ವ್ಯಾಕ್ಸಿನನ್ನ ನಮ್ಮ DCC ಬ್ಯಾಂಕಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಪಡ್ಕೊಂಡು ಅದನ್ನು ಮಾರ್ಕೆಟಿಂಗ್ ಅದ್ಭುತ, ಎಷ್ಟೇ ಬೆಳೆದರೂ ಕೂಡ ಅದನ್ನು ಕ್ಯಾಂಪ್ ಅದನ್ನು ಖರೀದಿ ಮಾಡಿ ಮಾರಾಟ ಮಾಡ್ತದೆ. ಅದೇ ರೀತಿ KMF ಕೂಡ ಈ ರೀತಿಯ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾವು ಅದ್ಭುತವಾಗಿ ಅಳವಡಿಸಿದ ಕಾರಣ ನಮಗೆ ಇವತ್ತು 10ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ, ಮೂಲ ಕಾರಣಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಮುಳ್ಳಹಳ್ಳಿ ಶಿವರಾಯರಿಗೆ ಅವರ ನೆನಪುಗಳನ್ನು ಮಾಡುವುದು, ಅವರ ಪುಸ್ತಕಗಳನ್ನು ಬಿಡುಗಡೆ ಮಾಡುವುದು ಮತ್ತು ನಮಗೂ ಕೂಡ ಭಾಗಿಯಾಗಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿರುವುದು ತುಂಬ ಸಂತೋಷ ಮತ್ತು ಹೆಮ್ಮೆ. ನನಗೆ ಅನ್ನಿಸ್ತದೆ ಇದು ಎಲ್ಲರ ಮನೆಗಳಲ್ಲಿ ಪುಸ್ತಕ ಬೇಕು, ಎಲ್ಲರ ಸೊಸೈಟಿಗಳಲ್ಲಿ ಇರಬೇಕು, ಸೊಸೈಟಿಗಳಲ್ಲಿ ಬಂದವರಿಗೆ ಓದುವ ಹಾಗಿರಬೇಕು, ಮತ್ತು ನಮ್ಮ ಮಕ್ಕಳಿಗೆ ಹೇಳಬೇಕು. ಇದರಿಂದಾಗಿ ಮುಂದಿನ ಪೀಳಿಗೆಗೆ ಹಿಂದೆ ಯಾರೋ ಒಬ್ಬ ದುಡಿದಿದ್ದಾನೆ, ಅದನ್ನು ಮತ್ತೆ ರಾಜೇಂದ್ರ ಕುಮಾರ್ ಆ ಧ್ವಜವನ್ನು, ಇದನ್ನು ಜ್ಯೋತಿಯನ್ನು ಎತ್ತಿ ಇಡೀ ದೇಶಕ್ಕೆ ಇದನ್ನು ಹರಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದನ್ನು ತಿಳಿಸಿ ಹೇಳುವ ಒಂದು ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಮುಂದಿದೆ. ಆಗಲೇ ಈ 146ನೇ ಜನ್ಮದಿನಾಚರಣೆ ಸಾರ್ಥಕ ಆಗುವುದು. ಮುಂದೆ ಇರತಕ್ಕಂಥವರು, ಇಲ್ಲಿದ್ದವರು ಎಲ್ಲರೂ ನಾವು ಇದನ್ನು ಮಾಡುವ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಬಂದಿದ್ದೇನೆ. 1.5 ವರ್ಷದ ಹಿಂದೆ 2025 ಮಾರ್ಚ್ ತಿಂಗಳಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಸ್ತಿತ್ವಕ್ಕೆ ಬರುವಂತಹ ಸಂದರ್ಭದಲ್ಲಿ, ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ದೇಶಕರನ್ನ 13 ಜನರನ್ನ ಸೇರಿಸಿಕೊಂಡು ನಮ್ಮ ಸಹಕಾರಿ ರಂಗದ ದಿಗ್ಗಜರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮನ್ನ ಕರೆದು ಒಂದು ವಿಚಾರವನ್ನು ಹೇಳಿದರು. ನೀವೆಲ್ಲರೂ 5 ವರ್ಷಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಿ, ಹಾಗೆ ನೂತನ ಪದಾಧಿಕಾರಿಗಳಾಗಿದ್ದೀರಿ. ನಿಮ್ಮಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಗುರಿ ಬೇಕು, ಹಾಗೆ ಒಂದು ಸಂಸ್ಥೆಯನ್ನ ಬೆಳೆಸತಕ್ಕಂತಹ ನಿರ್ದೇಶಕರಿಗಳು ಒಂದು ಗುರಿ ಬೇಕು ಎನ್ನುವಂಥದ್ದನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಳೆದ 1 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ನ ಬೈಲವನ್ನ ಅಧ್ಯಕ್ಷರ ಮಾರ್ಗದರ್ಶನದ ಪ್ರಕಾರ ತಿದ್ದುಪಡಿಯನ್ನು ಮಾಡಿಕೊಂಡು ಇವತ್ತು ನಮ್ಮ ಮಹಾಸಭೆ ನಡೆಯಲಿಕ್ಕಿದೆ. ಸುಮಾರು ರಾಜ್ಯ ಮಟ್ಟದಲ್ಲಿ 30 ಜಿಲ್ಲಾ ಸಹಕಾರಿ ಯೂನಿಯನ್ಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಅದರಲ್ಲಿ ಪ್ರಪ್ರಥಮವಾಗಿ ಲಾಭಾಂಶವನ್ನು ಪಡೆದಂತಹ ಜಿಲ್ಲಾ ಸಹಕಾರಿ ಯೂನಿಯನ್ ಇದ್ದರೆ ಅದು ಮಂಗಳೂರಿನ ಸಹಕಾರಿ ಯೂನಿಯನ್ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇದಕ್ಕೆ ಪೂರ್ತಿ ಮಾರ್ಗದರ್ಶನವನ್ನು ನೀಡಿದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಬಹುಶಃ ನಾವು ಸಹಕಾರ ಪತ್ರಿಕೆ ನಿಂತಹ ಸಂದರ್ಭದಲ್ಲಿ ಆ ಸಹಕಾರ ಪತ್ರಿಕೆ ಲಾಭಾಂಶವನ್ನ ಇಲ್ಲದೆ ಲಾಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಪತ್ರಿಕೆಯನ್ನ ನಿಲ್ಲಿಸುವಂತಹ ಸ್ಥಿತಿಗೆ ಬಂತು. ಆದರೆ ನಮ್ಮ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ತಕ್ಷಣ ನಾವು ಅಧ್ಯಕ್ಷರಲ್ಲಿ ಚರ್ಚೆಯನ್ನ ಮಾಡಿ ಸಹಕಾರ ಪತ್ರಿಕೆಯನ್ನ ನಾವು ಆರಂಭಿಸಿದೆವು. ನಮಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮೂಲಕ, ಅದೇ ರೀತಿ ಮಾಸಿಕವಾಗಿ ಕ್ಯಾಂಪ್ಕೋ ಸಂಸ್ಥೆಯ ಮೂಲಕ, ಹಾಲು ಉತ್ಪಾದಕರ ಒಕ್ಕೂಟದ ಮೂಲಕ, ಅದರ ಜೊತೆಯಾಗಿ ಉಭಯ ಜಿಲ್ಲೆಯ ಸಹಕಾರಿಗಳು, ಸಹಕಾರಿ ಸಂಸ್ಥೆಗಳ ಮೂಲಕ ಮಾಸಿಕವಾಗಿ ಮುದ್ರಣ ಮಾಡುವಂತಹ ಸಂದರ್ಭದಲ್ಲಿ 4 ಸಂಸ್ಥೆಗಳಿಂದ ನಾವು ಜಾಹೀರಾತುವನ್ನು ಪಡೆಯುತ್ತಾ ಇದ್ದೇವೆ. ಬಹುಶಃ ಅದು ಕೂಡ ನಮ್ಮ ಈ ಲಾಭಾಂಶಕ್ಕೆ ಸಹಕಾರವನ್ನು ನೀಡಿದೆ. ಅದೇ ರೀತಿ 850 ಸಂಸ್ಥೆಗಳಿಗೆ ನಾವು ನಮ್ಮ ಸಹಕಾರ ಪತ್ರಿಕೆಯನ್ನ ಯಾವುದೇ ರೀತಿಯ ಮೌಲ್ಯವನ್ನು ಪಡೆಯದೆ ನಾವು ಪೋಸ್ಟ್ ಮೂಲಕ ಕೊಡತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಇದು ನಮ್ಮ ಸೇವೆ ಎನ್ನುವಂತಹದನ್ನ ಹೇಳಲಿಕ್ಕೂ ಸಂತೋಷ ಪಡ್ತಾ, ಇವತ್ತು ನಾವು ಎಲ್ಲ ನಮ್ಮ ಸದಸ್ಯ ಸಹಕಾರಿ ಸಂಘಗಳಿಗೆ 10% ಡಿವಿಡೆಂಡ್ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಅದೇ ರೀತಿ ಪ್ರಪ್ರಥಮವಾಗಿ ಒಂದು ಶಿಕ್ಷಣ ನಿಧಿಯನ್ನ ಜಿಲ್ಲಾ ಯೂನಿಯನ್ ಇಂದ ಕೊಡುವಂತಹ ಒಂದು ಯೂನಿಯನ್ ಇದ್ದರೆ ಅದು ನಮ್ಮ ಮಂಗಳೂರು ಯೂನಿಯನ್ ಎನ್ನುವಂಥದ್ದನ್ನ ಹೇಳಲಿಕ್ಕೂ ಸಂತೋಷ ಪಡ್ತಾ, ಅದೇ ರೀತಿ ಸಿಬ್ಬಂದಿಗಳಿಗೆ ಎಕ್ಸ್ಗ್ರೇಷವನ್ನ ಕೊಡತಕ್ಕಂತಹ ಒಂದು ಯೂನಿಯನ್ ಇದ್ದರೆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಎನ್ನುವಂಥದ್ದನ್ನ ಹೇಳಲಿಕ್ಕೂ ಸಂತೋಷ ಪಡ್ತೇವೆ. ಈ ಎಲ್ಲ ಲಾಭಾಂಶ ಮತ್ತು ಈ ಎಲ್ಲ
ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯವನ್ನ ನಾವು ಮಾಡಿದ್ದೇವೆ. ನಮಗೆ ಪೂರ್ತಿ ಮಾರ್ಗದರ್ಶನವನ್ನ ನೀಡಿದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ನಮ್ಮಲ್ಲಿ ಒಂದು ಮಾತನ್ನ 1.5 ವರ್ಷದ ಹಿಂದೆ ಹೇಳಿದರು, ಗುರಿ ಇಟ್ಟು ನೀವು ಮುನ್ನಡೆಯಿರಿ ಎನ್ನುವಂಥದ್ದನ್ನ ಹೇಳಿದರು. ಆ ಗುರಿಯನ್ನ ನಾವು ತಲುಪಿದ್ದೇವೆ. ಆ ಗುರಿಯನ್ನ ತಲುಪಲಿಕ್ಕೆ ಕಾರಣೀಭೂತರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಾವು ಒಂದು ಗೌರವ ಸನ್ಮಾನವನ್ನ ಅವರಿಗೆ ಮಾಡಬೇಕು ಎನ್ನುವಂಥದ್ದನ್ನ ಮೊನ್ನೆ ಬೋರ್ಡ್ನಲ್ಲಿ ನಾವು ಇಟ್ಟಿದ್ದೇವೆ. ಹಾಗೆ ನಮ್ಮೆಲ್ಲರ ಎಲ್ಲ ಸಹಕಾರಿಗಳ ಕೋರಿಕೆಯ ಮೇರೆಗೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸನ್ಮಾನದ ಮಂಟಪವನ್ನು ಸ್ವೀಕರಿಸಬೇಕು. ಎಲ್ಲರ ಪರವಾಗಿ ಅವರನ್ನ ನಾವು ನಮ್ಮ ಹಿರಿಯರು ಸೇರಿಕೊಂಡು ಅವರನ್ನ ಗೌರವಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕೈ ಚಪ್ಪಾಳೆ ಮೂಲಕ ಅಭಿಮಾನದಿಂದ ನಮ್ಮ ಅಧ್ಯಕ್ಷರನ್ನ ಗೌರವಿಸೋಣ. ರಾಯರ 146ನೇ ಜನ್ಮದಿನದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಹುಶಃ ನಮ್ಮೆಲ್ಲ ಮಾರ್ಗದರ್ಶಕರು, ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮನ್ನು ಕೂಡ ಬೆಳೆಸಿ ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಮಂದಿಗೆ ಮಾರ್ಗದರ್ಶಕರಾಗಿ ಅವರನ್ನು ಬೆಳೆಸಿದಂತಹ ಬಹುಶಃ ನಮ್ಮ ಪ್ರಕೃತದ ಒಂದು ಸನ್ನಿವೇಶದಲ್ಲಿ ನಾವು ಸನ್ಮಾನ್ಯ ಸತೀಶ್ ಚಂದ್ರ ರವರು ಹೇಳಿದಾಗೆ ಮೊಲಹಳ್ಳಿ ಶಿವರಾಯರನ್ನು ನಾವು ನೋಡಿಲ್ಲ, ಆದರೆ ನಾವು ನೋಡುವಂಥ ಈಗ ನಮ್ಗೆ ಶಿವರಾಯರು, ಮೊಲಹಳ್ಳಿ ಶಿವರಾಯರು ಅಂತ ಹೇಳಿದರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ಬಹುಶಃ ಅವರು ಈ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಆದರ್ಶ ಮತ್ತು ಸಾಧನೆಯನ್ನು ಮಾಡಿದವರು ಸನ್ಮಾನ್ಯ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ. ಹಾಗೆ ಕ್ಯಾಂಕೋ ಮತ್ತೊಂದು ಬಹಳ ಬೃಹದಾಕಾರದ ಸಂಸ್ಥೆ, ಅದರ ಅಧ್ಯಕ್ಷರಾದಂತಹ ನಮ್ಮ ಗೌರವಾನ್ವಿತರಾದಂತಹ ಸನ್ಮಾನ್ಯ ಸತೀಶ್ ಚಂದ್ರ ಅವರೇ. ಹಾಗೆ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರೇ ವೇದಿಕೆ ಮೇಲೆ ಮತ್ತು ಮುಂದುಗಡೆ ಇರತಕ್ಕಂಥ ಎಲ್ಲ ಕಿರಿಯ ಸಹಕಾರಿ ಬಂಧುಗಳೇ. ಒಂದು ಮೊಲಹಳ್ಳಿ ಶಿವರಾಯರ ಒಂದು ವಿಶ್ವರೂಪ ದರ್ಶನವನ್ನು ಶ್ರೀಯುತ ಚೊಕ್ಕಾಡಿಯವರು ಮಾಡಿದರು. ನಮಗೂ ಕೂಡ ಅವರ ಬಗ್ಗೆ ಸಾಕಷ್ಟು ವಿಚಾರ, ಇವತ್ತು ಏನು ವಿಚಾರ ಕೆಲವು ನಾವು ಅವರ ಬಾಯಿಂದ ಕೇಳಿದ್ದೇವೆ. ಅವರೊಬ್ಬ ಒಳ್ಳೆಯ ಸಹಕಾರಿ, ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು, ಬರೀ ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ವರ್ಗದ ವಿವಿಧ ಕ್ಷೇತ್ರದ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟಿ ಬೆಳೆಸಿ ಸಮಾಜಮುಖ ಕಾರ್ಯಕ್ರಮಗಳನ್ನು ನಡೆಸಿ ಒಂದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದವರಂತ ಹೇಳುವಂಥದ್ದು ವಿಚಾರ ಗೊತ್ತಿದ್ರೆ ಇವತ್ತು ಒಂದಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ. ಇನ್ನು ಹೆಚ್ಚು ಅವರ ವಿಚಾರ ತಿಳಿಬೇಕಾದ್ರೆ ಪುಸ್ತಕದಲ್ಲಿ ಇದೆ ಅಂತ ಹೇಳುವಂಥದ್ದು ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ವಿಶ್ವ ಅವರ ಈ ಕಾರ್ಯಕ್ರಮದಲ್ಲಿ 146ನೇ ಜನ್ಮ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಒಂದು ಸಹಭಾಗಿತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದೇ ನಮಗೆ ಒಂದು ದೊಡ್ಡ ನಮ್ಮ ಪುಣ್ಯ ಅಂತ ಕಾಣುತ್ತೆ. ಆದ್ದರಿಂದ ವಿಷಯ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾವು ಶ್ರೀಯುತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಂದ ನೋಡಿದ್ದೇವೆ, ಕಲಿತಿದ್ದೇವೆ. ಅವರಿಂದ ಪ್ರೇರಿತರಾಗಿ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಮೊಲಹಳ್ಳಿ ಶಿವರಾಯರ ಒಂದು ಆದರ್ಶಗಳನ್ನು ನಾವು ಇಟ್ಕೊಂಡು ಬಹುಶಃ ಎಲ್ಲ ಅವರ ಆದರ್ಶವನ್ನು ಪಾಲಿಸಲಿಕ್ಕೆ ಆಗದಿದ್ರೂ ಕೂಡ ಒಂದಷ್ಟು ಆದರ್ಶಗಳನ್ನು ಈ ಕ್ಷೇತ್ರದಲ್ಲಿ ಪಾಲಿಸುವ ಮೂಲಕ
ವಿಷಯ ಇವತ್ತು ಈ ಒಂದು 2 ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಬಹುಶಃ ಈ ರೀತಿಯ ಒಂದು ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳಿಬೇಕಾದ್ರೆ ಬಹುಶಃ ಅವರ ಆದರ್ಶವನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. 146ನೇ ಜನ್ಮದಿನಾಚರಣೆ ಸಹಕಾರಿ ಪಿತಾಮಹ ದಿವಂಗತ ಮೊಳಹಳ್ಳಿ ಶಿವರಾಯರ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿರುವಂಥ ಗೌರವಾನ್ವಿತ ನಮ್ಮೆಲ್ಲರ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ 146ನೇ ಜನ್ಮದಿನಾಚರಣೆಯ ಇವತ್ತಿನ ವೇದಿಕೆಯಲ್ಲಿರುವಂಥ ಕ್ಯಾಂಪ್ಕೋ ಹಿರಿಯ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸತೀಶ್ ಚಂದ್ರ ಅವರೇ, KMFನ ಅಧ್ಯಕ್ಷರಾದಂಥ ರವಿರಾಜ ಹೆಗ್ಡೆ ಅವರೇ, ಯೂನಿಯನ್ನ ಅಧ್ಯಕ್ಷರಾದಂಥ ಶಶಿಕುಮಾರ್ ಬಾಲೂಟ್ ಅವರೇ, ವಿನಯ್ ಕುಮಾರ್ ಸೂರಿಂಜಿ ಅವರೇ, ಜಯಕರ್ ಶೆಟ್ಟಿ ಇಂದ್ರಾಣಿ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಸಹಕಾರಿ ಬಂಧುಗಳು, ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟವರು ಮೊಳಹಳ್ಳಿ ಶಿವರಾಯರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಸತೀಶ್ ಚಂದ್ರ ಅವರು ಒಂದು ಮಾತು ಹೇಳಿ, ದೇಶದಲ್ಲಿ ನಮ್ಮ ಜಿಲ್ಲೆ ಆದಾಯ ಮಾಡೋದ್ರಲ್ಲಿ 10ನೇ ಸ್ಥಾನದಲ್ಲಿ ಇದೆ ಅಂತ. ಅದಕ್ಕೆ ಕಾರಣ ಅವರು ಅರ್ಧ ಹೇಳಿ ನಿಲ್ಲಿಸಿದ್ರು. ಕಾರಣ ಏನು ಇರ್ಬೋದು ಅನ್ನುವಂಥದ್ದನ್ನು ಅವರೇ ಹೇಳಿದರು. ಒಂದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ಅಥವಾ ಬೇರೆ ವ್ಯಾಪಾರ ದೃಷ್ಟಿ ಇರ್ಬೋದು ಹೇಳಿ, ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಹಣಕಾಸನ್ನು ಒದಗಿಸುವವರೇ ಸಹಕಾರಿ ಕ್ಷೇತ್ರದಿಂದ. ಆದ್ದರಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ಇವತ್ತು ಮೊಳಹಳ್ಳಿ ಶಿವರಾಯರು ನಮಗೆ ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳ ತವರೂರು ಅಂತ ನಾವು ಭಾಳ ಹೆಮ್ಮೆ ಪಡ್ತಿದ್ವಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆದಷ್ಟು ವಾಣಿಜ್ಯ ಬ್ಯಾಂಕುಗಳು ದೇಶದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಆಗಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆದಷ್ಟು. ಅದೇ ರೀತಿ ನಮ್ಮ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಳಹಳ್ಳಿ ಶಿವರಾಯರಿಂದ ಪ್ರಾರಂಭ ಆಗಿ ಇವತ್ತು ಬಲಾಢ್ಯವಾಗಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ನೋಡ್ತಾ ಹೋದರೆ ಅವು ಒಂದಕ್ಕೊಂದು ಮರ್ಜಿ ಹಾಕ್ಕೊಂಡು ಸಿಂಡಿಕೇಟ್ ಇಲ್ಲ, ವಿಜಯ ಇಲ್ಲ, ಕಾರ್ಪೊರೇಷನ್ ಇಲ್ಲ, ಇನ್ಯಾವುದು ಬ್ಯಾಂಕ್ಗಳು ಪುನಃ ಮರ್ಜಿ ಆಗ್ತಾ ಇದೆ. ಬ್ಯಾಂಕ್ ಆಫ್ ಇಂಡಿಯಾ ಇದೆಲ್ಲ ಮರ್ಜಿ ಆಗ್ತಾ ಇದೆ. ಅವರು ಸಂಕುಚಿತಗೊಳ್ತಾ ಇದ್ದಾರೆ. ನಾವೇನು ಮಾಡ್ತೇವೆ, ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಗೆ ಹೇಳೋದಾದರೆ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಒಂದು 18 ಕೋಟಿ ಲಾಭ ಮಾಡ್ತದೆ ಹೇಳಿದರೆ, ಕೆಲವು ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಬ್ಯಾಂಕ್ಗಳು 18 ಕೋಟಿ ಲಾಭ ಮಾಡೋದು. ಅದು ಸರ್ಕಾರದ ಏನು ಬಡ್ಡಿ ಸಾಲ, ಆ 3% ಸಾಲ ಎಲ್ಲ ಕೊಟ್ಟು ಅಷ್ಟು ಲಾಭ ಮಾಡೋದು ಹೇಳಿದರೆ, ನಾವು ವಾಣಿಜ್ಯ ಬ್ಯಾಂಕ್ಗಳಿಗೆ ಸರಿ ಸಮಾನವಾಗಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೆ ಕಾರಣ ನಮ್ಮ ಮೊಳಹಳ್ಳಿ ಶಿವರಾಯರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ನಮ್ಮ ಜಿಲ್ಲೆ ಆರ್ಥಿಕವಾಗಿ ಬೆಳವಣಿಗೆ ಕಾಣಬೇಕಾಗಿದ್ದರೆ ಸಹಕಾರಿ ಕ್ಷೇತ್ರದ ಪಾತ್ರ ಅದರಲ್ಲಿ ಭಾಳ ದೊಡ್ಡದಿದೆ. ಇಲ್ಲಿ ಯಾವುದೇ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಸಾಲ ಸಿಕ್ಕಲಿಲ್ಲ ಅಂತೇಳಿ ಹೇಳುವವರು ಯಾರೂ ಇಲ್ಲ. ಬೇರೆ ಜಿಲ್ಲೆಯಲ್ಲಿ ಹೋದರೆ ಅವನಿಗೊಂದು 25,000 ಸಾಲ ಸಿಗಬೇಕಾಗಿದ್ದರೆ ಕಷ್ಟ ಇದೆ. ಕೆಲವು ಜಿಲ್ಲೆ ನಾನು ಹೆಸರು ಹೇಳೋದಿಲ್ಲ, ಆದರೆ ಇಲ್ಲಿ ಯಾರಿಗೂ ಸಾಲ ಸಿಗೋದಿಲ್ಲ ಅಂತ ಹೇಳೋದಿಲ್ಲ. ಕಾರಣ ಇದಕ್ಕೆ ಹಾಕಿಕೊಂಡಂಥ ಇದಕ್ಕೆ ಏನು ನಮಗೆ ಮೊಳಹಳ್ಳಿ ಶಿವರಾಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿದ್ದರಿಂದ ಇವತ್ತು ಈ ಸಂಸ್ಥೆಗಳು ಇಷ್ಟು ಬಲಾಢ್ಯವಾಗಿ ಬೆಳೀತಾ ಇದೆ.
ಅವರು 87 ವರ್ಷಗಳ ಕಾಲ ಜೀವಿತಾವಧಿಯಲ್ಲಿ ನನ್ನ ಕಂಡಾಗೆ 6 ದಶಕಗಳ ಕಾಲ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ವಕೀಲರ ವೃತ್ತಿಯನ್ನು ಬದಿಗಿಟ್ಟು ಸಹಕಾರಿ ಕ್ಷೇತ್ರದಲ್ಲಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲವನ್ನು ಮಾಡಿ ತೋರಿಸಿದ್ದಾರೆ. ಸ್ಟೋರ್ಸ್, 2ನೇ ಮಹಾಯುದ್ಧದ ಕಾಲದಲ್ಲಿ ನಮಗೆ ಆಹಾರದ ಕೊರತೆ ಬಂದಾಗ ಅವರು ಆಹಾರವನ್ನು ಇಂಪೋರ್ಟ್ ಮಾಡಿಸಿ ಜನರಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸ್ಟೋರ್ಸ್ ಇಲ್ಲಿ ಮಂಗಳೂರಿನಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಎಲ್ಲ ರೀತಿಯ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಅವರು ನಮ್ಮ ಜಿಲ್ಲೆಗೆ ನಮಗೆಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇವತ್ತು ಅವರ 146ನೇ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲೂ ಭಾಗಿಯಾಗಿದ್ದೇವೆ. ಅವರಿಗೆ ನಮನವನ್ನು ಸಲ್ಲಿಸಿ ಅವರಿಗೆ ನಮಗೆಲ್ಲರಿಗೂ ಅವರ ಆಶೀರ್ವಾದ ಸಿಕ್ಕಲಿ, ಸಹಕಾರಿ ಕ್ಷೇತ್ರ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಬೆಳೀಲಿ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಆಕಾರ ಗ್ರಂಥವನ್ನು ಕೊಟ್ಟಂತ ಲೇಖಕರು ಅರವಿಂದ ಚುಕ್ಕಾಡಿ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅಧಿಕಾರಿಗಳಾಗಿರುವಂಥ ಶ್ರೀಯುತ SV ಹಿರೇಮಠ ಇವರಿಂದ. ಎಲ್ರಿಗೂ ನಮಸ್ಕಾರ. ಸಹಕಾರಿ ತಾನು ದಿವಂಗತ ಮುರಳೀಶ್ವರ ಅವರ 146ನೇ ಜನ್ಮದಿನಾಚರಣೆಯ ಈ ಅಭೂತಪೂರ್ವ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಗೊಳಿಸಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಬೆಂಗಳೂರಿನ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ನಾನು ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ SR ಸತೀಶ್ ಚಂದ್ರ ಅವರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿರಾಜ್ ಹೆಗ್ಡೆ ಅವರಿಗೂ ಕೂಡ ನಾನು ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂಥ ಶ್ರೀಯುತ ಶಶಿಕುಮಾರ್ ಬಾಲೇಟ್ರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿನಯ್ ಕುಮಾರ್ ಸೂರಿಂಜೆ ಅವರು ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಲಯ ಅಗ್ರಿ ಅವರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ವಿವಿಧ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಅಧಿಕಾರಿ ವರ್ಗದವರು ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಬಂದಿರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು 5 ನಿಮಿಷಗಳ ನಂತರದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ನ ವಾರ್ಷಿಕ ಮಹಾಸಭೆ ಪ್ರಾರಂಭಗೊಳ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಮಾನ್ಯ ಅಧ್ಯಕ್ಷರ ಅನುಮತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. 6ನೇ ಮಹಡಿಯಲ್ಲಿ